ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಾವು ಹೋದ ಬಾರಿ ಅಲ್ಲ, ಆದರೂ ಹೋದ ಬಾರಿ ರಾಮನವಮಿಯ ಸಂದರ್ಭದಲ್ಲಿನ ಒಂದು ಭಾನುವಾರ ವಾಲ್ಮೀಕಿ ರಾಮಾಯಣದ ಒಂದು ಭಾಗವನ್ನು ನೋಡಿದ್ವಿ. ಅದರ ಮುಂದಿನ ಶನಿವಾರ ಭಾನುವಾರ ಹುಣ್ಣಿಮೆ ಮತ್ತು ಪಾಡ್ಯ ಬಂದಿತ್ತು. ಹೀಗಾಗಿ ಅವತ್ತು ನೋಡಲಿಕ್ಕಾಗಿಲ್ಲ. ಮತ್ತೆ ಇವತ್ತು ಅವಕಾಶ ಬಂದಿದೆ. ವಾಲ್ಮೀಕಿ ರಾಮಾಯಣವನ್ನು ಮತ್ತೆ ನೋಡಲಿಕ್ಕೆ ಶುರು ಮಾಡಿದ್ದೀವಿ. ಅವಾಗ ಏನು ನಡೆದಿತ್ತು ಅಂತಂದರೆ, ಕುಂಭಕರ್ಣ ರಾಜನೀತಿಯ ಕೋರ್ ಏನಿದೆ ಅದನ್ನು ತೆರೆದಿಟ್ಟ. ಆಗ ರಾವಣ ಹೇಳ್ತಾನೆ, ಮಮಾಪನಯಜಂ ದುಃಖಂ ವಿಕ್ರಮೇಣ ಸಮೀಕುರು. ನೋಡು, ನಾನೇನೇ ತಪ್ಪು ಮಾಡಿರಬಹುದು, ರಾಜರಿಗೆ ಇಂತಹ ಬಂಧುಗಳು ಯಾಕೆ ಇರ್ತಾರೆ? ರಾಜರು ಮಾಡಿದ ತಪ್ಪುಗಳನ್ನು ಬಂಧುಗಳು ಸರಿಪಡಿಸಬೇಕು. ಹಾಗೆ ಬಂಧುಗಳ ಏನೇ ಅನ್ಯಾಯ ಅಕ್ರಮಗಳನ್ನು ರಾಜ ರಕ್ಷಣೆ ಮಾಡ್ತಾನೆ. ಅದು ಪರಸ್ಪರ ಕೊಡುಕೊಳ್ಳುವಿಕೆಯ ಸಂಬಂಧ. ಬಂಧುಗಳಿಂದ ರಾಜರು, ರಾಜರಿಂದ ಬಂಧುಗಳು. ಹೀಗಾಗಿ ನೀನು ಮಾಡಬೇಕಾದದ್ದು, ನಾನು ಮಾಡಿದ ತಪ್ಪನ್ನು ಸರಿ ಮಾಡಬೇಕೇ ವಿನಃ ನನಗೆ ಉಪದೇಶ ಮಾಡೋದಲ್ಲ. ಯದಿ ಖಲ್ವಸ್ತಿ ಮೇ ಸ್ನೇಹೋ ವಿಕ್ರಮಂ ವಾಧಿಗಚ್ಚಸಿ ಯದಿ ಕಾರ್ಯಂ ಮಮೈತತ್ತೇ ಹೃದಯ ಕಾರ್ಯತಮಂ ಮತಂ. ನನ್ನಲ್ಲಿ ಪ್ರೀತಿ ಇದ್ದರೆ ನೀನು ಈ ಕೆಲಸ ಮಾಡಬೇಕು ಅಂತ ಹೇಳಿದಾಗ, ರುಷ್ಟೋಯಮಿತಿ ವಿಜ್ಞಾಯ ಶನೈಹಿ ಶ್ಲಕ್ಷ್ಣಮುವಾಚ. ಬಹಳ ಸಿಟ್ಟು ಬಂದಿದೆ ಅಂತ ಹೇಳಿ ಗೊತ್ತಾಯಿತು ಕುಂಭಕರ್ಣನಿಗೆ. ಯಾಕೆಂದರೆ ರಾವಣ ಈ ತರಹ ಹೇಳ್ತಾನೆ ಅಂದರೆ ಏನರ್ಥ? ಅಣ್ಣನಿಗೆ ಸಿಟ್ಟು ಬಂದಿದೆ ಹೇಳಿದ. ಶೃಣುರಾಜನ್ನವಹಿತೋ ಮಮ ವಾಕ್ಯಮರಿಂದಮ. ಓ ದೊರೆಯೇ, ನನ್ನ ಮಾತನ್ನು ಕೇಳುವಂಥವನಾಗು. ಅಲಂ ರಾಕ್ಷಸ ರಾಜೇಂದ್ರ ಸಂತಾಪಮುಪಪದ್ಯತೆ. ಸಾಕು ನಿನ್ನ ದುಃಖ. ರೋಷಂಚ ಸಂಪರಿತ್ಯಜ್ಯ ಸ್ವಸ್ಥೋ ಭವಿತುಮರ್ಹಸಿ. ಕೋಪವನ್ನು ತೊರೆ, ಸ್ವಸ್ಥನಾಗು. ನೈತನ್ಮನಸಿ ಕರ್ತವ್ಯಂ ಮಯಿ ಜೀವತಿ ಪಾರ್ಥಿವ ತಮಹಂ ನಾಶಯಿಷ್ಯಾಮಿ ಯತ್ಕೃತೆ ಪರಿತಪ್ಯತೆ. ನಾನು ಬದುಕಿರಬೇಕಾದ್ರೆ ದುಃಖ ಪಡಬೇಡ. ಲಂಕೆ ಆಗಲಿ, ಈ ರಾಕ್ಷಸ ಕುಲ ಆಗಲಿ, ನಾನು ಬದುಕಿರುವಾಗ ಸೋಲೋದಿಲ್ಲ. ನಾನು ಸತ್ಮೇಲೆ ಸೋಲ್ಬಹುದು. ಅವಶ್ಯಂಚ ಹಿತಂ ವಾಚ್ಯಂ ಸರ್ವಾವಸ್ಥಾಂ ಗತಂ ಮಯ ಬಂಧುಭಾವಾದಭಿಹಿತಂ ಭ್ರಾತೃಸ್ನೇಹಾಚ್ಚ ಪಾರ್ಥಿವ. ಆದರೆ ಇಲ್ಲಿ ತನಕ ನೀನ್ಯಾಕೆ ಈ ರೀತಿ ಮಾತನಾಡಿದೆ ಅಂತಂದ್ರೆ, ಅವಶ್ಯಂಚ ಹಿತಂ ವಾಚ್ಯಂ ಸರ್ವಾವಸ್ಥಾಂ ಗತೋಪಿವ. ಯಾವುದೇ ಅವಸ್ಥೆಯಲ್ಲಿದ್ದರೂ ಹಿತವಾದದ್ದನ್ನು ಹೇಳಬೇಕು. ಯಾವುದೇ ಪರಿಸ್ಥಿತಿ ಆಗಲಿ, ಒಬ್ಬ ಯೋಗ್ಯನಾದವನು, ನಿತ್ಯವಾಗಿಯೂ ಪ್ರೀತಿಸಿದವನು ಹಿತವಾದದ್ದನ್ನು ಹೇಳಬೇಕು. ಬಂಧುಭಾವಾದಭಿಹಿತಂ, ಏನೋ ಬಾಂಧವರು ಅಂತ ಹೇಳಿದೆ. ಭ್ರಾತೃ ಸ್ನೇಹಾಚ್ಚ ಪಾರ್ಥಿವ, ಅಣ್ಣನ ಮೇಲಿನ ಪ್ರೀತಿಯಿಂದಲೂ ಹೇಳಿದೆ ಅಂತ ಹೇಳಿ ಅವನು ಕುಂಭಕರ್ಣ ಹೇಳಿದ್ದನ್ನ ನಾವು ಹೋದ ಬಾರಿ ನೋಡಿದ್ವಿ. ಈಗ ಅಲ್ಲಿಂದ ಮುಂದೆ, ಅದ್ಯ ಪಶ್ಯ ಮಹಾಬಾಹೋ ಮಯಾ ಸಮರ ಮೂರ್ಧನಿ. ಇವತ್ತು ನೋಡ್ತಾ ಇರು, ರಾಮನನ್ನ ಕೊಲ್ತೇನೆ. ಹತೆ ರಾಮೇ ಸಹ ಭ್ರಾತ್ರ ದ್ರವಂತೀಂ ಹರಿವಾಹಿನೀಂ. ಮೊದಲು ಸೀದಾ ರಾಮನನ್ನ ಕೊಲ್ತೇನೆ. ಕಪಿಗಳೆಲ್ಲ ಓಡಿ ಹೋಗ್ತಾರೆ.
ಅದ್ಯ ರಾಮಸ್ಯ ಪಶ್ಯಂತು ನಿಧನಂ ಸುಮಹತ್ಪ್ರಿಯಂ ಲಂಕಾಯಾಂ ರಾಕ್ಷಸಾಃ ಸರ್ವೇ ಏತೇ ನಿಹತ ಬಾಂಧವಾಃ. ಲಂಕೆಯಲ್ಲಿ ರಾಮನಿಂದ ತನ್ನ ಎಲ್ಲವನ್ನ ಕಳೆದುಕೊಂಡವರು, ತನ್ನ ಬಂಧುಗಳನ್ನು ಕಳೆದುಕೊಂಡವರು ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಸೇಡು ತೀರುವಂತೆ ಮಾಡ್ತೇನೆ ರಾಮನನ್ನು ಕೊಂದು. ಯಾಕೆಂದ್ರೆ ಅವರೆಲ್ಲರೂ ತಮ್ಮ ಬಂಧುಗಳನ್ನು ಕಳೆದುಕೊಂಡು ಆ ಸೇಡನ್ನು ಯಾರಲ್ಲಿ ತೀರಿಸ್ಕೋಬೇಕು? ರಾಮ ಸತ್ತಾಗ ಗೊತ್ತಿರುತ್ತೆ. ಅದ್ಯ ಶೋಕ ಪರೀತಾನಾಂ ಸ್ವಬಂಧುವದ ಶೋಚಿನಾಂ ಶತ್ರೋರ್ಯುಧಿ ವಿನಾಚೇನ ಕರೋಮಿ ಅಶ್ರು ಪ್ರಮಾರ್ಜನಂ. ಈ ತನಕ ಸತ್ತ ರಾಕ್ಷಸರ ಹೆಂಡತಿಯರು ಅವರೆಲ್ಲರ ಕಣ್ಣೀರನ್ನು ಒರೆಸಿ ಹಾಕ್ತೇನೆ ರಾಮನನ್ನು ಕೊಲ್ಲುವ ಮೂಲಕ. ಅದ್ಯ ಪರ್ವತ ಸಂಕಾಚಂ ಸಸೂರ್ಯಮಿವತೋ ಯದಂ ವಿಕೀರ್ಣಂ ಪಶ್ಚ ಸಮರೇ ಸುಗ್ರೀವಂ ಪ್ಲವಗೇಶ್ವರಂ. ಪರ್ವತದಂತೆ ಎತ್ತರ ಇರುವ ಆ ಸುಗ್ರೀವನನ್ನು ಹಿಡ್ಕೊಂಡು ಬರ್ತೇನೆ. ನಮಗಷ್ಟು ಪರಿಚಯ ಅವನು. ಅವರ ಅಣ್ಣ ವಾಲಿ ನಮ್ಮ ಸ್ನೇಹಿತನೇ. ಅಣ್ಣನರೊಟ್ಟಿಗೆ ಹೋಗ್ತಾ ಇದ್ದಾಗ ತಮ್ಮನೂ ಇದ್ದ ಅಲ್ಲಿ. ನಮ್ಮ ಬಂಧು, ನಮ್ಮ ಮಿತ್ರ, ನಮಗೆ ಪರಿಚಿತನಾದವನು ರಾಮನ ಹಿಂದೆ ಬಂದಿದ್ದಾನೆ. ಅವನನ್ನು ಹಿಡ್ಕೊಂಡು ಬರ್ತೇನೆ ಸುಗ್ರೀವನನ್ನ. ಕಥಂಚ ರಾಕ್ಷಸೈರೇಭಿ ಮಯಾ ಚ ಪರಿಶಾಂತಿತಃ ಜಿಘಾಂಸುಭಿರ್ದಾಚರಥಿಂ ವ್ಯಥಸೇ ತ್ವಂ ಸದಾ ನಘಾ. ನೋಡು, ಇನ್ನು ಸಿಟ್ಟು ಮಾಡ್ಕೋಬೇಡ, ಇನ್ನು ಸಮಾಧಾನ ಮಾಡ್ಕೋ. ಕೊಲ್ತೇನೆ ಅಂತ ಹೇಳಿದ್ನಲ್ಲ ನಾನು, ಕೊಲ್ತೀನಿ. ಮಾಂ ನಿಹತ್ಯ ಕಿಲ ತ್ವಂ ಹಿ ನಿಹನಿಷ್ಯತಿ ರಾಘವ ನಾಹಮಾತ್ಮನಿ ಸಂತಾಪಂ ಗಚ್ಚೇಯಂ ರಾಕ್ಷಸಾಧಿಪ. ನಿನ್ನನ್ನು ಕೊಲ್ಬೇಕು ಅಂದ್ರೆ ನನ್ನನ್ನು ಕೊಂದ ಮೇಲೆ ಆಗಬೇಕು. ಸದ್ಯ ನನಗೆ ನಾನಿರ್ಬೇಕಾದ್ರೆ ನೀನು ಸತ್ತಿ ಅಂತನ್ನುವ ದುಃಖ ಇರಲ್ಲ ಅಂತ. ಇದು ಏನಂತ ಹೇಳ್ತೀರಾ? ಸಮಾಧಾನವೋ ಭರವಸೆಯೋ ಏನದು? ಅವನು ನೋಡಿ, ಅದೇ ಹೇಳೋದು. ಅವನ ಮನಸ್ಸಿನಲ್ಲಿ ಏನಿರುತ್ತೆ ಅದನ್ನ ಏನೋ ಒಂದು ಬರುತ್ತೆ ಹೀಗೆ. ಕಾಮಂ ತ್ವಿದಾನೀಮಪಿ ಮಾಂ ವ್ಯಾಧಿಶತ್ವಂ ಪರಂತಪ ನ ಪರ ಪ್ರೇಕ್ಷಣೀಯಸ್ತೆ ಯುದ್ಧಾಯಾತುಲ ವಿಕ್ರಮ. ಆದ್ರೆ ಒಂದು, ನನ್ನ ಜೊತೆಗೆ ಇವುಗಳೆಲ್ಲ ಯಾರು ಬರೋದು ಬೇಡ. ನಾನೊಬ್ಬನೇ ಸಾಕು, ನೀವೆಲ್ಲ ಇರಿ ಅಲ್ಲೇ. ಯಾಕೆ ಅಂದ್ರೆ ಅವನಿಗದೊಂದು ದೌರ್ಬಲ್ಯ ಗೊತ್ತಿತ್ತು. ಮುಂದೆ ಹೇಳ್ತಾರೆ, ಅವನು ಹೋಗ್ತಾ ಇದ್ದಾಗ ಯಾರು ಗೊತ್ತಾಗ್ತಾ ಇರಲಿಲ್ಲ. ಇಬ್ರನ್ನು ತಿನ್ಬಿಡ್ತಾ ಇದ್ದ, ಕಪಿಗಳನ್ನು ತಿನ್ಬಿಡ್ತಾ ಇದ್ದ, ರಾಕ್ಷಸರನ್ನು ತಿನ್ಬಿಡ್ತಾ ಇದ್ದ. ಯಾರು? ಕುಂಭಕರ್ಣ. ಮತ್ತ ಸಮಗ್ರಾಯ ಚ ಶೋಣಿತಂ ಪಿಬನ್ ಅಂತಾರೆ. ನೆತ್ತರಿನ ಪರಿಮಳದಿಂದ ಮತ್ತೇರಿ ಎದುರುಗಡೆ ಇದ್ದವ್ರು ಯಾರು ಬೇಕಾರಾಗಿರ್ಲಿ ತಿಂದು ಬಿಡ್ತಾ ಇದ್ದ. ತಾನಹಂ ಯೋಧಯಿಷ್ಯಾಮಿ ಕುಬೇರ ವರುಣಾವಪಿ. ಆ ಕುಬೇರ ಹಾಗೂ ವರುಣರನ್ನು ಕೂಡ ನಾನು ನಾಶ ಮಾಡುತ್ತೇನೆ. ಅಂಥದ್ದು ಯಾವ ತಮ್ಮಂದ್ರು, ಇಬ್ರು ಅಣ್ಣ ತಮ್ಮಂದ್ರು ಅವಿವೇಕಿಗಳು, ಹೊಡೆದಾಕ್ಬಿಡ್ತೀನಿ. ಗಿರಿಮಾತ್ರ ಶರೀರಸ್ಯ ಶಿತಶೂಲಧರಸ್ಯ ಮೇ. ಇಷ್ಟು ದೊಡ್ಡ ದೇಹ ಇದೆ ನನಗಿದ್ಯಾವುದು ನಮೇ ಪ್ರತಿಮುಖ ಕಶ್ಚಿತ್ ಸ್ಥಾತುಂ ಶಿಕ್ತೋ ಜಿಜೀವಿಷು. ನನ್ನ ಎದುರುಗಡೆ ಯಾರು ನಿಲ್ಲೋದೇ ಇಲ್ಲ. ಶಕ್ತಿಯಿಂದಲಾಗಲಿ, ಗದೆಯಿಂದಾಗಲಿ, ಕತ್ತಿಯಿಂದಾಗಲಿ, ಚೂಪಾದ ಬಾಣಗಳಿಂದಾಗಲಿ, ಹಸ್ತಾಭ್ಯಾಮೇವ ಸಂರಭ್ಯ ಹನಿಷ್ಯಾಮಿ ಸವಜ್ರಣಂ. ನನಗೆ ಆಯುಧ ಯಾವುದು ಬೇಕು ಅಂತಾನೆ ಇಲ್ಲ, ಕೇವಲ ಕೈ ಸಾಕು. ನನ್ನ ಮುಂದೆ ಊಟಗಳು ಓಡ್ತಾ ಇರೋ ಹಾಗೆ ಕಾಣಿಸ್ತಾ ಇರುತ್ತೆ. ನನಗೆ ಊಟಗಳು ಓಡಾಡ್ತಾ ಇವೆ. ಹಾಗೆ ಯದಿಮೇ ಮುಷ್ಟಿವೇಗಂ ತ ರಾಘವೋದ್ಯ ಹನಿಷ್ಯತಿ ತತಃ ಪಾಸ್ಯಂತಿ ಬಾಣೌಘಾಃ ರುಧಿರಂ ರಾಘವಸ್ಯ ಮೇ. ಇವತ್ತು ನೋಡ್ತಾ ಇರು. ಇಲ್ಲಿ ಹೇಳುವಾಗ ಅವನು ನಿದ್ರೆಯಲ್ಲಿ ಹೇಳ್ತಾ ಇದ್ದಾನೋ, ನಿದ್ರೆ ಕಣ್ಣಲ್ಲಿ ಹೇಳ್ತಾ ಇದ್ದಾನೋ, ಕೆಲವರು ಏನು ಹೇಳ್ತಾರೆ ಅಂತಾನೆ ಐಡಿಯಾ ಇರಲ್ಲ. ನೋಡಿ, ಇವನು ಹೇಳ್ತಾನೆ, ಮೇ ರುಧಿರೌಗಂ ಪಾಸ್ಯಂತಿ. ರಾಮನ ಬಾಣಗಳು ನನ್ನ ನೆತ್ತರನ್ನು ಕುಡಿತವೆ ಅಂತಾನೆ. ಈ ತರಹದ ಪ್ರಯೋಗವನ್ನ ಮಾಡಿದ್ದಾರೆ. ಒಂದು ಸೀತಾರಾವಣ
ಸಂವಾದ ಝರಿ ಅಂತ ಹೇಳಿ ಒಂದು ಕಾವ್ಯ ಇದೆ, ಬಹಳ ಚೆನ್ನಾಗಿದೆ. ಅದು ಚಮತ್ಕಾರದಿಂದ ಕೂಡಿದೆ. ಅದರಲ್ಲಿ ಸೀತೆ ರಾವಣ ಮೊದಲು ಬೈತಾನೆ, ಅದರಲ್ಲಿ ಒಂದು ತೆಗೆದು ಬಿಡು ಅಂತ ಹೇಳ್ತಾಳೆ. ಆ ಒಂದು ತೆಗೆದು ಬಿಟ್ರೆ ಎಲ್ಲ ರಾವಣನ ಬೈಗುಳ ಆಗಿರುತ್ತೆ. ವಿಗೀತಂ ವದ ಅಂದ್ಬಿಡ್ತಾಳೆ, ವಿ ಇಲ್ಲದೆ ಹೇಳು, ಅದೆಲ್ಲ ರಾವಣನ ಬೈಗುಳ. ಹಾಗೆ ಇದು ಮತ್ತೆ ಏಕಾದಶ ಇದು ಸಪ್ತಮ ಸ್ಕಂದ ಭಾಗವತದಲ್ಲಿ ಎರಡೆರಡು ಅರ್ಥ ಮಾಡಬೇಕು ಅಂತ ಹೇಳ್ಬಿಟ್ಟಿದ್ದಾರೆ ಮಧ್ವಾಚಾರ್ಯರು. ಒಂದು ಜಯನ ಪರವಾಗಿ, ಇನ್ನೊಂದು ಹಿರಣ್ಯಕಶಿಪುವಿನ ಪರವಾಗಿ. ಎರಡರ್ಥ. ಹಿರಣ್ಯಕಶಿಪುವಿನ ಪರವಾಗಿ ನೋಡಿದ್ರೆ ನಾರಾಯಣನ ಬೈಗುಳ, ಅದೇ ಜಯನ ಪರವಾಗಿ ನೋಡಿದ್ರೆ ಅದೇ ನಾರಾಯಣನ ಹೊಗಳಿಕೆ. ಅದೇ ಟೆಕ್ನಿಕ್ ಅನ್ನ ನಮ್ಮ ಸೀತಾರಾಮ ಶಾಸ್ತ್ರಿಗಳು ಅಂತ ಅವ್ರ ಹೆಸರು. ಇಲ್ಲ ಇಲ್ಲ ಅದೇನಿಲ್ಲ, ಅಲ್ಲಿಲ್ಲ, ಇಲ್ಲಿ ಮಾತ್ರ ಆಚಾರ್ಯರು ವ್ಯಾಖ್ಯಾನ ಮಾಡಿರೋದು ಇಲ್ಲಿ ಮಾತ್ರ. ಹೀಗೆ ಅವ್ರು ಹೇಳ್ತಾನೆ, ನನ್ನ ನೆತ್ತರನ್ನ ರಾಘವನ ಬಾಣಗಳು ಕುಡಿಯುತ್ತವೆ ಅಂತಾನೆ. ಚಿಂತೆಯ ತಪ್ಯಸೇ ರಾಜನ್ ಕಿಮರ್ಥಂ ಮೈ ತಿಷ್ಠತಿ. ನಾನು ಇರಬೇಕಾದ್ರೆ ಯಾಕೋ ಚಿಂತೆಯಿಂದ ಇರ್ತಿ, ನಾನು ಹೋದ್ಮೇಲೆ ಬೇಕಾದ್ರೆ ಚಿಂತಿಸು ಅಂತ ಅರ್ಥ ಆಗೋಗುತ್ತೆ. ಸೋಹಂ ಶತ್ರು ವಿನಾಶಾಯ ತವ ನಿರ್ಯಾತು ಮುದ್ಯತಃ ಮುಂಚ ರಾಮಾತ್ ಭಯಂ ಘೋರಂ ನಿಹನಿಷ್ಯಾಮಿ ಸಂಯುಗೇ. ರಾಮನಿಂದ ಭಯವನ್ನು ತೊರೆ, ಕೊಂದು ಬಿಡುತ್ತೇನೆ. ರಾಘವ, ಲಕ್ಷ್ಮಣ, ಸುಗ್ರೀವ, ಹನುಮಂತ, ಅದೇ ಆ ಕಪಿತಾನೆ ಬಂದು ಲಂಕೆಯನ್ನು ಸುಟ್ಟು ಹೋಗಿದ್ದು, ಅವನನ್ನು ಕೊಂದಾಕ್ತೀನಿ. ಹರಿನಿಷ್ಠ ಭಕ್ಷ ಇಷ್ಯಾಮಿ ಸಂಯುಗೇ ತಮುಪಸ್ಥಿತೇ. ಕಪಿಗಳು ಎದುರುಗಡೆ ಬರ್ತಾ ಇದ್ದಾಗ ಲಬಕನ್ ಬಾಯಿಗೆ ಹಾಕೊಂಡ್ಬಿಡ್ತೀನಿ. ಅಸಾಧಾರಣ ಮಿಚ್ಛಾಮಿ ತವದಾತು ಮಹದ್ಯತಃ. ನಿನಗೆ ಒಂದು ದೊಡ್ಡ ಕೀರ್ತಿ. ಅಯ್ಯೋ, ರಾವಣನ ತಮ್ಮ ಒಬ್ಬ ಕುಂಭಕರ್ಣ ಅಂತ ಇದ್ದ, ಅವನು ಯುದ್ಧಕ್ಕೆ ಹೋಗು ಅಂದ್ರೆ ಊಟಕ್ಕೆ ಹೋಗಿಬಿಟ್ಟ ಅಂತನ್ನುವ ವಿಚಿತ್ರವಾದ ಕೀರ್ತಿಯನ್ನು ನಿನಗೆ ಕೊಡಬೇಕು ಅಂತ ಇದ್ದೇನೆ. ಅದ್ಯ ದಾಸ್ಯಾಮಿ ಅಸಾಧಾರಣ ಮಿಚ್ಛಾಮಿ ತವದಾತು ಮಹದ್ಯಶಃ. ಯದಿ ಚೇಂದ್ರಾತ್ ಭಯಂ ರಾಜನ್ ಯದಿ ಚಾಪಿ ಸ್ವಯಂ ಭುವಃ ಅಪಿ ದೇವಾಶ್ಚಯಿಷ್ಯಂತೆ ಮೈ ಕ್ರುದ್ಧೇ ಮಹೀತಳೇ. ದೇವತೆಗಳನ್ನು ನಾಶ ಮಾಡಿಬಿಡ್ತೀನಿ ಇವತ್ತು. ಯಮಂಚ ಶಮಯಿಷ್ಯಾಮಿ ಭಕ್ಷಯಿಷ್ಯಾಮಿ ಪಾವಕಂ. ಯಮನನ್ನೇ ಕೊಂದು ಬಿಡುತ್ತೇನೆ, ಅಗ್ನಿದೇವನನ್ನೇ ತಿಂದು ಬಿಡುತ್ತೇನೆ. ಆದಿತ್ಯಂ ಪಾತಯಿಷ್ಯಾಮಿ ಸ ನಕ್ಷತ್ರಂ ಮಹೀಪತೆ. ಆದಿತ್ಯಂ ಪಾತಯಿಷ್ಯಾಮಿ ಸ ನಕ್ಷತ್ರಂ. ಚಂದ್ರಮಸ ಅಲ್ಲ, ನಕ್ಷತ್ರದಿಂದ ಒಳಗೂಡಿದ ಸೂರ್ಯನನ್ನು ಕೆಳಗಡೆ ಕೆಡುತ್ತೇನೆ. ಶತಕ್ರತುಂ ವಧಿಷ್ಯಾಮಿ ಪಾಸ್ಯಾಮಿ ವರುಣಾಲಯಂ. ಇಂದ್ರನನ್ನ ಸೀಳಿ ಬಿಡುತ್ತೇನೆ, ಸಮುದ್ರವನ್ನೇ ನುಂಗಿ ಬಿಡುತ್ತೇನೆ. ಪರ್ವತಾನಶ್ಚೂರ್ಣ ಇಷ್ಯಾಮಿ ದಾರಯಿಷ್ಯಾಮಿ ಮೇದಿನೀನ್. ಪರ್ವತಗಳನ್ನ ಪುಡಿ ಪುಡಿ ಮಾಡಿಬಿಡುತ್ತೇನೆ, ಭೂಮಿಯನ್ನು ಸೀಳಿ ಬಿಡುತ್ತೇನೆ. ದೀರ್ಘಕಾಲಂ ಪ್ರಸುಪ್ತಸ್ಯ ಕುಂಭಕರ್ಣಸ್ಯ ವಿಕ್ರಮಂ ಅದ್ಯ ಪಶ್ಯಂತು ಭೂತಾನಿ ಭಕ್ಷ್ಯಮಾಣಾನಿ ತರ್ವಚಃ. ದೀರ್ಘಕಾಲ ಮಲಗಿದ್ದ ಕುಂಭಕರ್ಣ, ಆಗ ಗೊತ್ತಾಗದ ಇವನ ಶೌರ್ಯ ಇವತ್ತು ಗೊತ್ತಾಗತ್ತೆ. ಎದ್ದು ಬಿಟ್ಟಿದ್ದೀನಲ್ಲ ಅದಕ್ಕೆ. ವಧೇನ ತೇ ದಾತರಥೆ ಸುಖಾವಹಂ ಸುಖಂ ಸಮಾಹರ್ತುಮಹಂ ವ್ರಜಾಮಿ. ನಿಹತ್ಯ ರಾಮಂ ತಹ ಲಕ್ಷ್ಮಣೇನ ಖಾದಾಮಿ ತರವಾನ್ ಹರಿಯೂತ ಮುಖ್ಯಾನ್. ರಾಮ ಲಕ್ಷ್ಮಣರನ್ನ ಕೊಂದು ಎಲ್ಲ ಕಪಿಗಳನ್ನು ತಿಂದು ಬಿಡುತ್ತೇನೆ. ರಮಸ್ವರಾಜನ್ ಪಿಬಚಾದ್ಯ ವಾರುಣೀಂ ಕುರುಶ್ವ ಕೃತ್ಯಾನಿ ವಿನೀಯ ದುಃಖಂ. ಮಯಾದ್ಯ ರಾಮೇ ಗಮಿತೇಯಮಕ್ಷಯಂ ಚಿರಾಯ ಸೀತಾವಚಗಾ ಭವಿಷ್ಯತಿ. ಸುಖವಾಗಿರು, ರಮಸ್ವ, ಎಂಜಾಯ್ ಅಂತಾರಲ್ಲ, ರಮಸ್ವರಾಜನ್. ಏನ್ ಮಾಡು? ಪಿಬಚಾದ್ಯ ವಾರುಣೀಂ. ವಾರುಣಿ ಅಂತಂದ್ರೆ ಮದ್ಯ, ಮದ್ಯವನ್ನು ಕುಡಿದು ಬಿಡು. ಕುರುಶ್ವ ಕೃತ್ಯಾನಿ ವಿನೀಯ ದುಃಖಂ. ದುಃಖವನ್ನು ತೊರೆ, ನಿನಗೇನು ಬೇಕೋ ಅದನ್ನ ಮಾಡು. ರಾಮ ಸತ್ತ ಮೇಲೆ ಸೀತೆ ನಿನ್ನ ವಶಳಾಗುತ್ತಾಳೆ ಅನ್ನುವಲ್ಲಿಗೆ 63ನೆಯ ಸರ್ಗ ಮುಗೀತು. ತದುಕ್ತಮತಿಕಾಯಸ್ಯ ಬಲಿನೋ ಬಾಹುಶಾಳಿನಃ ಕುಂಭಕರ್ಣಸ್ಯ ವಚನಂ ಶ್ರುತ್ವೋ ವಾಚ ಮಹೋದರಃ. ಹೀಗೆ ಅತಿಕಾಯನಾದ ಬಲಿಷ್ಠನಾದ
ಬಾಹುಶಾಳಿ ಅಂತ ಹೇಳಿ ಪ್ರಯೋಗ. ಬಾಹುಶಾಳಿ ಅಂದ್ರೆ ಏನು ಅಂದ್ರೆ ಬಾಹುವಿನಿಂದಲೇ ಕತ್ತರಿಸುವವ, ಬಾಹುವಿನಿಂದಲೇ ಪುಡಿಗಟ್ಟುವವ, ಅವನು ಬಾಹುಶಾಳಿ. ಶಾಳಿ ಇವರು ಬಾಹುಶಾಲಿ ಅಂತ ಮಾಡಿಬಿಟ್ಟಿದ್ದಾರೆ. ಆದರೆ ಕಥಕ ಮಾಧವ ಅಂತ ಒಬ್ಬ ವ್ಯಾಖ್ಯಾನಕಾರ, ಅವನು ಬಾಹುಭ್ಯಾಂ ಶಳತೆ ಇತಿ ಬಾಹುಶಾಳಿ ಅಂತ ವ್ಯಾಖ್ಯಾನ ಬರೆದಿದ್ದಾನೆ. ಕಥಕ ಮಾಧವ ಅಂತ. ಕೆಲವೆಲ್ಲ ಏನು ಚೆನ್ನಾಗಿಲ್ಲ, ಆದರೆ ಚೆನ್ನಾಗಿರೋ ಅನೇಕ ಅಂಶಗಳಿದೆ. ಮೈಸೂರು ಯೂನಿವರ್ಸಿಟಿಯವರು ಇದೆಲ್ಲ ಯಾಕೆ ಹೇಳ್ತಾನೆ ಅಂತ ನಿಮಗೆ ಅನ್ನಿಸ್ಬೋದು, ಆದರೂ ಒಂದು ಮಾಹಿತಿ ಇರಲಿ ಅಂತ. ಮೈಸೂರು ಯೂನಿವರ್ಸಿಟಿಯವರು ORIನವರು, ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಮೈಸೂರು ORIನವರು ಕಥಕ ಮಾಧವನ 5 ಕಾಂಡವನ್ನು ವ್ಯಾಖ್ಯಾನ ಮಾಡಿದ್ದಾರೆ, ಪಬ್ಲಿಷ್ ಮಾಡಿದ್ದಾರೆ. ಉಳಿದದ್ದೆರಡು ಮಾಡಿಲ್ಲ. ನಮ್ಮ ಗುರುಗಳು ನನ್ನ ಹತ್ರ ಒಂದು ಸುಮಾರು 5-6 ಸರ್ತಿ ಮೈಸೂರು ORIಗೆ ಹೋಗ್ತಾ ಇದ್ದೀನಿ ಎಂದಕ್ಕೆ ಅಲ್ಲಿ ಈಗಿರುವ ಡೈರೆಕ್ಟರ್ಗೆ ಬನ್ನಂಜೆ ಗೋವಿಂದಾಚಾರ್ಯ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಡು, ಇನ್ನು ಆ 2 ಕಾಂಡಗಳಿಗಿರೋ ವ್ಯಾಖ್ಯಾನ ಮಾಡಿಸಿ ಅಂತ ಹೇಳು ಅಂತ. ಎಲ್ಲಿ ಸಿಗಬೇಕು ಅವರು? ಅಂದರೆ ಗುರುಗಳು ಅವಾಗ ಬೇಸಿಗೆ ರಜಾ ಅಲ್ಲಿ ಬಂತು ಅಂದರೆ ಬಂದು ಮೈಸೂರಲ್ಲಿ ಕುತ್ಕೊಂಡ್ಬಿಡ್ತಾ ಇದ್ರಂತೆ, ಎಲ್ಲ ORIನಲ್ಲಿರುವ ಗ್ರಂಥಗಳನ್ನೆಲ್ಲ ಓದಲಿಕ್ಕೆ. ಅವಾಗ ಚಿಕ್ಕಂದಿನಲ್ಲಿ ತದುಕ್ತಮತಿಕಾಯಸ್ಯ ಕುಂಭಕರ್ಣಸ್ಯ ವಚನಂ ಶ್ರುತ್ವೋ ವಾಚ ಮಹೋದರ. ಮಹೋದರ ಅಂತ ಅವನೊಬ್ಬ ಪರಮ ಅವಿವೇಕಿ ರಾಕ್ಷಸ. ಅವನು ಹೇಳ್ದ, ಕುಂಭಕರ್ಣ ಕುಲೇ ಜಾತೋ ಧೃಷ್ಟ ಪ್ರಾಕೃತ ದರ್ಶನ ಅವಲಿಪ್ತೋ ನ ಶಕ್ನೋಷಿ ಕೃತ್ಯಂ ಸರ್ವತ್ರ ವೇದಿತುಂ. ಏ ಕುಂಭಕರ್ಣ, ನೀನಯ್ಯ ಗಂಡಸು, ಒಳ್ಳೆ ಕುಲದಲ್ಲಿ ಹುಟ್ಟಿದ್ದಿ, ಆದರೆ ಧೃಷ್ಟ, ಸಖತ್ತು ಧೈರ್ಯ, ಆದರೆ ಪ್ರಾಕೃತ ದರ್ಶನ ಒಂದು ಸ್ವಲ್ಪ ಬುದ್ಧಿ ಕಡಿಮೆ ನಿನಗೆ. ಯಾಕೆ ಅಂದರೆ ಅವಲಿಪ್ತೋ ನ ಶಕ್ನೋಷಿ ಕೃತ್ಯಂ ಸರ್ವತ್ರ ವೇದಿತುಂ. ಎಲ್ಲ ಕಡೆ ಒಂದೇ ನಡೆಯಲ್ಲ. ನಿನ್ನ ಈ ಬಲ ಇರಬಹುದು, ನಿನ್ನ ಈ ಶಕ್ತಿ ಇರಬಹುದು, ಇಂದ್ರನನ್ನು ಮಣಿತಿರಬಹುದು, ಎಲ್ಲ ಕಪಿಗಳನ್ನು ತಿಂದುಬಿಡಬಹುದು, ಆ ಶಕ್ತಿ ನಿನಗಿರಬಹುದು, ಆದರೆ ಇದನ್ನೆಲ್ಲ ಮಾಡ್ಲಿಕ್ಕಾಗಬೇಕಲ್ಲ. ನಹಿ ರಾಜ ನ ಜಾನೀತೆ ಕುಂಭಕರ್ಣ ನಯಾನಯೌ ತಂತು ಕೈಚೋರಕಾಧೃಷ್ಟ ಕೇವಲಂ ವಕ್ತುಮಿಚ್ಛಸಿ. ಅಲ್ಲ, ನಮ್ಮ ರಾವಣ ರಾಜರಿಗೇನು ನೀತಿ ಯಾವುದು ಅನೀತಿ ಯಾವುದು ಅಂತ ಗೊತ್ತಿಲ್ವೇ? ನೀನು ಹೇಳಬೇಕಾ? ತಂತು ಕೈಚೋರಕಾಧೃಷ್ಟ, ಪುಟ್ಟು ಹುಡುಗ ನೀನು, ನಿಂಗೇನು ಗೊತ್ತಾಗತ್ತೆ ಅಂದ. ಎಷ್ಟೋ ಯುಗ ಬಾಳ್ವೆ ಮಾಡ್ಬಿಟ್ಟಿದಾನು. ಬಹುಯುಗ ಜೀವಿನೋ ಹಿ ರಾವಣಾದಯ ಅಂತ. ರಾವಣಾದಿಗಳು 1-2 ಯುಗ ಜೀವನ ಮಾಡಲಿಲ್ಲ. ಅವರು ರಾಮನ ಮುತ್ತಾತನ ತಂದೆ ಅನರಣ್ಯ, ಮುತ್ತಾತನ ತಂದೆಯೋ ಅಲ್ಲ, ಮುತ್ತಾತನ ತಾತ, ಅಂತಹ ಅನರಣ್ಯನನ್ನ ಕೊಂದವನೇ ರಾವಣ. ಆ ಅನರಣ್ಯ ಸಾಯಬೇಕಾದ್ರೆ ನನ್ನ ವಂಶದಲ್ಲಿ ಬರುವ ರಾಮ ನಿನ್ನನ್ನು ಕೊಲ್ತಾನೆ ಅಂತ ಹೇಳಿ ಸತ್ತಿದ್ದ. ಯಾಕೆ ಅಂದ್ರೆ ಮರಣ ಕಾಲದಲ್ಲಿ ಅವನು ನಕ್ಕಿದ್ದ. ನಗಬಾರದು, ಗೇಲಿ ಮಾಡಬೇಡ, ಸಂತೋಷ ಪಡು, ಗೇಲಿ ಮಾಡಬೇಡ ಅಂತ ಅನರಣ್ಯ ಶಾಪ ಕೊಟ್ಟಿದ್ದ. ನನ್ನ ಹಂತ ಹರಿಸ್ತೆ ಮಮ ವಂಶ ಇತ್ತಂ ಅಷ್ಟೊಳಬಾವು. ಆಯ್ತಾ? ಮರುತ್ತ, ದುಷ್ಯಂತ ಅವರೆಲ್ಲ ರಾಮನಿಗಿಂತ ಎಷ್ಟೋ ತಲೆಮಾರು ಹಿಂದೆ. ದುಷ್ಯಂತ ಗೊತ್ತಲ್ಲ, ಭರತ, ದುಷ್ಯಂತ, ಅವರೆಲ್ಲರನ್ನು ಸೋಲಿಸಿದ್ದ ಅವನು ರಾವಣ. ಹೌದು, ಮಾಂಧಾತೃ. ಅವನು ಹೋದಾಗ ಅಲ್ಲಿ ಪುರೋಹಿತರು ಹೇಳಿದ್ರು, ಅಲ್ಲ ಯುದ್ಧ ಇದು ಯಜ್ಞ ಮಾಡಬೇಕಾದ್ರೆ ಯುದ್ಧ ಎಲ್ಲ ಮಾಡಬಾರದು, ಸೋತೆವು ಅಂತ ಒಪ್ಕೊಂಬೋದು, ಸೋತೆವು ಅಂತ ಹೇಳ್ಬಿಡು, ಹೊಟ್ಟೋಗ್ತಾನ ಅವನು. ಕೆಲವೊಬ್ರು ಇರ್ತಾರೆ, ಆಯ್ತು ಮಾರಾಯ ನೀನೇ ದೊಡ್ಡವನು, ಹೊಟ್ಟೋಗ್ತಾ ಇರ್ತಾರೆ. ಹಾಗಿರೋದು ಕಲಿಬೇಕು. ಅದರಿಂದಾಗಿ ಅಷ್ಟು ದೊಡ್ಡವನು. ತಂತು ಕೈಶೋರ ಕಾಧೃಷ್ಟ. ನಿನಗೇನೋ ಗೊತ್ತಾಗತ್ತೆ, ಪುಟ್ಟ ಹುಡುಗ, ಅಷ್ಟು ವರ್ಷದಿಂದ ರಾವಣ ಇದ್ದಾನೆ, ನಿನಗಿಂತ ದೊಡ್ಡವನು. ಸ್ಥಾನಂ ವೃದ್ಧಿಂಚ ಹಾನಿಂಚ ದೇಶಕಾಲ ವಿಧಾನವಿತ್ ಆತ್ಮನಶ್ಚ ಪರೇಶಾಂಚ ಬುದ್ಧತೆ ರಾಕ್ಷಸರ ಶಭ. ರಾವಣನಿಗೆ ಸ್ಥಾನ ಗೊತ್ತು. ಯಾರು ಇವನ ವಂಶದವರೇ ಬುದ್ಧಿಜೀವಿಗಳು ರಾವಣನನ್ನ
ಒಪ್ಪುವವರು ಹೊಗಳುವವರು ಇರಬೇಕೋ ಏನೋ. ರಾವಣನಿಗೆ ಏನು ಗೊತ್ತು? ಸ್ಥಾನ ಗೊತ್ತು, ಯಾವ ಜಾಗ ಹೇಗೆ ನಡಿಬೇಕು ಅನ್ನೋದು ಗೊತ್ತು, ವೃದ್ಧಿ ರಾಜರು ಎಲ್ಲಿ ಬೆಳೀತಾರೆ ಅಂತ ಅನ್ನೋದು ಗೊತ್ತು, ಹಾನಿಂಚ ರಾಜರು ಎಲ್ಲಿ ಹಾಳಾಗ್ತಾರೆ ಅಂತ ಗೊತ್ತು, ದೇಶ ಗೊತ್ತು, ಕಾಲ ಗೊತ್ತು, ಒಂದು ಕೆಲಸವನ್ನು ಮಾಡಬೇಕಾದ ಟೆಕ್ನಿಕ್ ಗೊತ್ತು, ಆತ್ಮನಷ್ಟ ಪರೇಚಾಂಚ, ಇದು ತಮಗೆ ಹೇಗೆ ಬೇರೆಯವ್ರಿಗೆ ಹೇಗೆ ಅನ್ನೋದು ಗೊತ್ತು. ಯತ್ವ ಶಕ್ಯಂ ಬಲವತ ಕರ್ತುಂ ಪ್ರಾಕೃತ ಬುದ್ಧಿನ ಅನುಪಾಸಿತ ವೃದ್ಧೇನ ಕಕ್ಕುರಿ ಯಾತ್ತಾದೃಚಂ ನರಹ. ಅನುಪಾಸಿತ ವೃದ್ಧ, ಆಗೆಲ್ಲ ಬೈಗುಳ. ವೃದ್ಧರ ಪಾದದ ಅಡಿಯಲ್ಲಿ ಕುಳಿತು ಕಲಿಯದವ ಅಂತ ಆಗಿನ ಬೈಗುಳ. ಅನುಪಾಸಿತ ವೃದ್ಧೇನ, ಹಿರಿಯರಲ್ಲಿ ವಿನೀತವಾಗಿ ಕುಳಿತು ಪಾಠವನ್ನು ಕೇಳಿರಬೇಕು. ಅದೊಂದು ಕ್ವಾಲಿಟಿ. ಅದು ಆ ಹಿರಿಯರ ಅಡಿಯಲ್ಲಿ ವಿನೀತವಾಗಿ ಪಾಠ ಕಲಿತಿದ್ದಾನೆ ರಾವಣ. ಅವನಿಗೆ ಗೊತ್ತಾಗದೇ ಇರೋದು ನಿನಗೆ ಗೊತ್ತಾಗುತ್ತೋ? ಯಾನಸ್ತು ಧರ್ಮಾರ್ಥ ಕಾಮಾನ್ಸ್ತಂ ಬ್ರವೀಶಿ ಪೃಥಗಾಶ್ರಯಾನ್ ಅವಬೋದ್ಧುಂ ಸ್ವಭಾವೇನ ನಹಿ ಲಕ್ಷಣಮಸ್ತಿತಾನ್. ಧರ್ಮ, ಅರ್ಥ, ಕಾಮ ಇವುಗಳ ಬಗ್ಗೆ ಮಾತನಾಡಿದ್ದೀನಿ ನೀನು. ಅದಕ್ಕೆ ಖಚಿತವಾದ ಲಕ್ಷಣ ಏನಪ್ಪ? ಇದೇ ಧರ್ಮ, ಇದೇ ಅರ್ಥ, ಇದೇ ಕಾಮ ಅಂತ ಹೇಳಿ ಖಚಿತವಾದ ವಿಚಾರವೇ ಇಲ್ಲ. ಕರ್ಮ ಚೈವ ಹಿತರವೇತಾಂ ಕಾರಣಾನಾಂ ಪ್ರಯೋಜನಂ ಶ್ರೇಯ ಪಾಪೀಯತಾಂ ಚಾತ್ರ ಫಲಂ ಭವತಿ ಕರ್ಮಣಾಂ. ಎಲ್ಲ ಕಾರಣಗಳಿಗೆ, ಎಲ್ಲ ಕಾರಣ ಆಗಬೇಕಾದ್ರೆ ಒಂದು ಕೆಲಸ ಬೇಕು. ಕೆಲಸ ಮಾಡಿದರೆ ಫಲ ಬರುತ್ತೆ. ಕೆಲಸವೇ ಮಾಡದೆ ಫಲ ಹೇಗೆ ಬರುತ್ತೆ? ಕೆಲಸ ಮಾಡಿದ ಮೇಲೆ ಅದರಲ್ಲಿ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಹೆಂಗೆ ತೀರ್ಮಾನ ಮಾಡಲಿಕ್ಕಾಗತ್ತೆ? ನಿಶ್ರೇಯಸ ಫಲಾವೇವ ಧರ್ಮಾರ್ಥ ವಿತರಾವಪಿ ಅಧರ್ಮಾನರ್ಥಯೋ ಪ್ರಾಪ್ತಂ ಫಲಂಚ ಪ್ರಾತ್ಯವಾಯಿಕಂ ಐಹಲೌಕಿಕ ಪಾರಕ್ಯಂ ಕರ್ಮ ಪುಂಭಿರ್ನಿಚೇವ್ಯತೆ ಕರ್ಮಾಣ್ಯಪಿ ತು ಕಲ್ಪಾನಿ ಲಭತೆ ಕಾಮಮಾಸ್ಥಿತಃ. ಈ ಲೋಕದಲ್ಲಿ ಏನು, ಆ ಲೋಕದಲ್ಲಿ ಏನು, ಕರ್ಮ ಎರಡಕ್ಕೂ ಕೂಡ ಕಾರಣ. ಅದು ಎರಡನ್ನೂ ಕೂಡ ಇದಮಿತ್ತಮ್ಮಂತ ಗೆರೆ ಕೊರದ ಹಾಗೆ ಬಿಡಿಸ್ಲಿಕ್ಕೆ ಆಗೋದೇ ಇಲ್ಲ. ಈ ಕೆಲಸ ಮಾಡುವಾಗ ಕಾಮ ಬಂದೇ ಬರುತ್ತೆ, ಬಯಕೆ. ತತ್ರ ಕ್ಲುಪ್ತಮಿದಂ ರಾಜ ಹೃದಯ ಕಾರ್ಯಂ ಮತಂಚನಃ ಶತ್ರೌ ಚ ಸಾಹಸಂ ಯತ್ತತ್ ಕಿಮಿವಾತ್ರಾಪನೀಯತೆ. ಅದರಿಂದಾಗಿ ನಮ್ಮ ಹೃದಯಕ್ಕೆ ಏನು ತೋರುತ್ತೋ ಅದನ್ನು ಮಾಡಬೇಕಪ್ಪ. ಶಾಸ್ತ್ರದಲ್ಲಿ ನೋಡಿದ್ರೆ ಇದಿದೆಯೋ ಇಲ್ವೋ ಗೊತ್ತಾಗಲ್ಲ. ಶಾಸ್ತ್ರದಲ್ಲಿ ನೋಡಿದ್ರೆ ಗೊತ್ತಾಗಲ್ಲ. ಎಷ್ಟೋ ಸಂಗತಿಗಳನ್ನ ನೀವು ಮನಸ್ಸಿನಲ್ಲಿ ತೀರ್ಮಾನ ಮಾಡಬೇಕು. ನಮ್ಮವುಗಳು ಕೇಳ್ತಾವಲ್ಲ, ಧಾವಳಿ ಒಗಿಬೇಕು, ಒಗಿಬಾರದು. ಶಾಸ್ತ್ರದಲ್ಲಂತೂ ಏನು ಹೇಳಿರಲ್ಲಪ್ಪ. ಏನ್ ಮಾಡೋದು? ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಮೊದಲು ಹೆಸರು ಬೇಳೆ ಕೋಸಂಬರಿ ಹಾಕಬೇಕು, ಕಡಲೆ ಬೇಳೆ ಕೋಸಂಬರಿ ಹಾಕಬೇಕು. ಎಲ್ಲಿದೆ? ಎಲ್ಲಿಯೂ ಇಲ್ಲ. ಯಾವುದೋ ಒಂದು ಹಾಕಿ, ಹಾಕದೆ ಹೋದ್ರೆ ಇನ್ನೂ ಒಳ್ಳೇದು. ಅಲ್ಲಿ ನನಗೆ ಬೇಡ ಅಂತಂದ್ರೆ ಹಾಕ್ತಾರಲ್ಲ. ಅದರಿಂದಾಗಿ ತತ್ರ ಕ್ಲುಪ್ತಮಿದಂ ರಾಜ ಹೃದಯ ಕಾರ್ಯಂ ಮತಂಚನಃ. ಹೃದಯದಲ್ಲಿ ಯಾರಿಗೆ ಏನು ಅನ್ಸತ್ತೆ ಅದನ್ನು ಮಾಡ್ತಾರೆ. ಅದು ಧರ್ಮಾರ್ಥ ಕಾಮಗಳ ಹೌದಾ ಅಲ್ವಾ? ಮುಂದಿನ ಕಾಲದವ್ರಿಗೆ ಗೊತ್ತಾಗಬೇಕು, ಈಗಿನವ್ರಿಗಲ್ಲ. ಹಿಂದಿನವ್ರಿಗೆ ಗೊತ್ತಿರಲಿಲ್ಲ, ಇಂದಿನವ್ರಿಗೆ ಗೊತ್ತಾಗಲ್ಲ, ಮುಂದಿನವ್ರಿಗೆ ಗೊತ್ತಾಗಬೇಕು. ಗೊತ್ತಾಗಲಿಲ್ಲ ಅಂದ್ರೆ ಏನು ಮಾಡ್ಲಿಕ್ಕಾಗತ್ತೆ? ಇದೆಲ್ಲ ಬೀಟಿಂಗ್ ಅರೌಂಡ್ ದ ಬುಷ್. ಒಂದಕ್ಕೂ ಖಚಿತವಾದ ಪಾಯಿಂಟ್ ಇಲ್ಲ. ಈ ನಮ್ಮ ಲೆಫ್ಟಿಸ್ಟ್ಗಳ ವಾದ ಹಿಂಗೆ ಇರುತ್ತೆ. ಏಕಸ್ಯೈವಾಭಿಧಾನೇತು ಹೇತುರ್ಯಪ್ರಾಹೃತಸ್ತ್ವಯ ತತ್ರ ಪೆನುಪಪನ್ನಂತೆ ವಕ್ಷ್ಯಾಮಿ ಯಥ ಸಾಧು ಚಾಂ. ಅಲ್ಲಪ್ಪ, ನೀನು ನಿಮ್ಮ ಅಣ್ಣನ ಬುದ್ಧಿವಾದ ಹೇಳ್ತಾ ಇದೆಯಾ? ಅದಕ್ಕಿಂತ ಮುಂಚೆ ಏನು ನಡೆದಿತ್ತು ಅಂತ ಗೊತ್ತೇನೋ ನಿನಗೆ? ಈಗ ನಿದ್ರೆಯಿಂದ ಎದ್ದುಬಿಟ್ಟು ತಲೆ ಕೊಡವಿ ಮಾತಾಡ್ತಾ ಇದ್ದಾನೆ. ಅದಕ್ಕಿಂತ ಮೊದಲು ಏನು ನಡೆದಿತ್ತು ಗೊತ್ತಾ ನಿನಗೆ? ಏನು ರಾಮ ಸುಮ್ಮನೆ ಇದ್ದದ್ದಕ್ಕ ನಿಮ್ಮ ಅಣ್ಣ ಹೆಂಡತಿಯನ್ನು ಅಪಹರಿಸ್ಕೊಂಡ್ ಬಂದಿದ್ದು?
ರಾಮನ ಹೆಂಡತಿಯನ್ನ ರಾವಣ ಅಪಹರಿಸ್ಕೊಂಡು ಬಂದದಕ್ಕೆ ದೊಡ್ಡ ಕಾರಣ ಇದೆ. ತೇ ಏನ ಪೂರ್ವಂ ಜನಸ್ಥಾನೆ ಬಹವೋತಿ ಬಲಾಸ್ತದ ರಾಕ್ಷಸ ರಾಘವಂ ಧ್ವಸ್ತಾಹ ಕಥಮೇಕೋ ಜಯಿಷ್ಯಸಿ. ಗೊತ್ತಾ ನಿನಗೆ? ಜನಸ್ಥಾನದಲ್ಲಿ, ಜನಸ್ಥಾನ ಅಂತ ಜನರ ಸ್ಥಾನ ಅಲ್ಲ, ಜನರಿಲ್ಲದ ಸ್ಥಾನ. ಮಧ್ಯಮ ಪದಲೋಪಿ ಸಮಾಸ ಕೆಲವೆಲ್ಲ. ಅಥವಾ ದುರ್ಜನರ ಸ್ಥಾನವನ್ನು ಜನಸ್ಥಾನ ಅಂತ ಕರೆಯೋದು. ಪಾಕ್ ಅಂತಂದ್ರೆ ಪವಿತ್ರ ಅಂತ, ಗೊತ್ತಾಯ್ತಾ? ಮಧ್ಯಮ ಪದಲೋಪಿ ಸಮಾಸ ಇಟ್ಕೊಳ್ಬೇಕಲ್ಲೂ ಕೂಡ. ಏನ ಪೂರ್ವಂ ಜನಸ್ಥಾನೇ ಬಹವೋತಿ ಬಲಾಸ್ತದ. ಜನಸ್ಥಾನದಲ್ಲಿ ಅತ್ಯಂತ ಬಲಿಷ್ಠರಾದ 14,000 ಜನ ರಾಕ್ಷಸರಿದ್ರು. ಒಬ್ಬನೇ ಕೊಂದ. ಅವನ ಹತ್ರ ನೀನೊಬ್ಬನೇ ಹೋಗ್ತ್ಯಾ? ಆ 14,000 ಜನ ವರ್ಸಸ್ ರಾಮ ಒಬ್ಬನೇ. ಅಂತಹ ರಾಮನ ಮುಂದೆ ಕುಂಭಕರ್ಣ ವರ್ಸಸ್ ರಾಮ ಸರಿ ಹೋಗುತ್ತಾ? ಸಹಾಯನೇ ಬೇಡ, ಎಲ್ಲರೂ ಕೂತ್ಕೊಂಡು ನಿಂಪಾಡಿಗೆ ನೀವಿರಿ, ನಾನು ಆಮೇಲೆ ಡೋರ್ ಡೆಲಿವರಿ ಮಾಡ್ತೇನೆ ರಾಮನ್ ದೇಹನ. ಏನ್ ನೀನು ಮಾತಾಡೋದು? ಯೇ ಪೂರ್ವಂ ನಿರ್ಜಿತಾಸ್ತೇನ ಜನಸ್ಥಾನೇ ಮಹೌಜತಃ ರಾಕ್ಷಸಾನ್ ಸ್ಥಾನ್ಪುರೇ ತರವಾನ್ ಭೀತಾನದ್ಯ ನ ಪಶ್ಯಸಿ. ಯಾರು ಹಿಂದೆ ಜನಸ್ಥಾನದಲ್ಲಿ ಸತ್ತವರು ಅವರು ಕ್ರಿಮಿನಲ್ ಅಲ್ಲ ಅಂತನ, ಅಸಾಮಾನ್ಯರಲ್ಲ ಅಂತನ, ಅವ್ರ ಪರಾಕ್ರಮ ಇರಲಿಲ್ಲ ಅಂತ ನಿನ್ನ ಅಭಿಪ್ರಾಯನ? ಏನೋ ಅವರೆಲ್ಲರೂ ಭಯಾನಕರೇ, ಬಲಿಷ್ಠರೇ. ಆ 14,000 ಜನ ರಾಕ್ಷಸರನ್ನ ರಾಮ ಒಬ್ಬನೇ ಕೊಂದಿದ್ದಾನೆ. ಅಂತಹ ರಾಮನನ್ನು ಎದುರಿಸಲಿಕ್ಕೆ ಯಾರು ಬೇಡ, ನಾನೊಬ್ಬನೇ ಹೋಗ್ತೀನಿ ಅಂತೇನೋ. ತಂ ಸಿಂಹಮಿವ ಸಂಕ್ರುದ್ಧಂ ರಾಮಂ ದಶರಥಾತ್ಮಜಂ ಸರ್ಪಂ ಸುಪ್ತಮಹೋ ಬುದ್ಧ್ವಾ ಪ್ರಬೋಧಯಿತುಮಿಚ್ಛಸಿ. ಸಿಂಹದಂತೆ ರಾಮ ಇದ್ದಾನೆ. ಅವನು ಮಲಗಿರುವ ಸರ್ಪ ಕೆಣಕುವ ಮುಂಚೆ ಯೋಚಿಸು. ಹಲವಾರು ಜನ ಹೋಗಿ ಸಿಂಹವನ್ನ ಈಟಿಯಿಂದ ಬಡಿದು ತಿವಿದು ಎಬ್ಬಿಸಬೇಕೇ ವಿನಃ ಒಬ್ಬನೇ ಹೋಗಿ ತಿವಿದು ಎಬ್ಬಿಸೋದಲ್ಲ. ಬಹಳ ಜನ ಬೇಕು, ಮೆಜಾರಿಟಿ ಬೇಕು. ಜ್ವಲಂತಂ ತೇಜತಾ ನಿತ್ಯಂ ಕ್ರೋಧೇನ ಚ ದುರಾತದಂ ಕಸ್ತಂ ಮೃತ್ಯುಮಿವಾಸಶ್ಯಂ ಆಸಾದಯಿತುಮರ್ಹತಿ. ಬೆಂಕಿಯಂತೆ ಉರಿದುರಿಯುತ್ತಿರುವ ಅವನನ್ನ ಯಾರು ತಾನೇ ಎದುರುಗೊಳ್ಳುತ್ತಾರೆ? ಸಂಶಯಸ್ಥಮಿದಂ ತರವಂ ಶತ್ರು ಪ್ರತಿ ಸಮಾತನೆ ಏಕಶ್ಚ ಗಮನಂ ತಾತ ನಹಿ ಮೇ ರೋಚತೆ ಭೃಚಂ. ನನಗೇನೋ ನೀನೊಬ್ಬನೇ ಹೋಗೋದು ಇಷ್ಟ ಆಗಲ್ಲ. ರಾಮ ಅಂದ್ರೇನು, ಅವನ ಪರಾಕ್ರಮ ಅಂದ್ರೇನು, ಅವನ ಕ್ಯಾಲಿಬರ್ ಏನು, ಅವನ ಯುದ್ಧದ ಶಕ್ತಿ ಏನು, ಅವನ ಅದಟು ಏನು, ಅವನ ಬಲ ಏನು, ಅವನ ಒಳಗಡೆ ಉರಿದುರಿಯುತ್ತಿರುವ ಕಿಚ್ಚು ಏನು, ಯಾವುದನ್ನು ಪರಿಗಣಿಸದೆ ಒಬ್ಬನೇ ಹೋಗ್ತೀನಿ, ನೀವೆಲ್ಲ ಕುಕ್ಕುರಿಸ್ಬಿಡಿ. ಏನದು? ನಾವೆಲ್ಲ ನಿನ್ನ ಜೊತೆಗೆ ಬರ್ತೀವಿ, ಸೈನ್ಯದವರು. ಸಂಶಯಸ್ಥಮಿದಂ ತರವಂ, ಅದು ವಿಶೇಷತಃ ಶತ್ರು ಎದುರುಗಡೆ ಇರುವಾಗ. ಸಂಶಯಸ್ಥಮಿದಂ ತರವಂ, ಎಲ್ಲವೂ ಕೂಡ ಸಂಶಯವೇ. ಗೆಲ್ತಾನೋ ಗೆಲ್ಲಲ್ವೋ, ಸೋಲ್ತಾನೋ ಸೋಲಲ್ವೋ, ಯಾವುದು ಕೂಡ ಎಲ್ಲ ಪೇಪರಲ್ಲಿ ಸಮಯ ಇರುತ್ತೆ. ನಮ್ಮ ಹತ್ರ ಇಷ್ಟು ಜನ ಸೈನಿಕರಿದ್ದಾರೆ, ಅವ್ರ ಹತ್ರ ಇಷ್ಟು ಜನ ಸೈನಿಕರಿದ್ದಾರೆ. ನಮ್ಮ ಹತ್ರ ಇಷ್ಟು ಟ್ಯಾಂಕ್ ಇದೆ, ಅವ್ರ ಹತ್ರ ಇಷ್ಟು ಟ್ಯಾಂಕ್ ಇದೆ. ನಮ್ಮ ಹತ್ರ ಇಷ್ಟು ಆರ್ಟಿಲರೀಸ್ ಗನ್ಸ್ ಇದೆ, ಇಷ್ಟು ಗನ್ಸ್ ಇಲ್ಲ. ಅವೆಲ್ಲ ಪೇಪರ್ ಮೇಲೆ. ಯುದ್ಧ ಶುರು ಆದ್ಮೇಲೆ ಗೊತ್ತಾಗುತ್ತೆ ಏನಾಗತ್ತೆ ಏನಾಗಲ್ಲ ಅಂತ. ಹಾಗಲ್ಲ, ಒಬ್ಬನೇ ಹೋಗೋದಲ್ಲ. ಹೀನಾರ್ಥಸ್ತು ಸಮೃದ್ಧಾರ್ಥಂ ಯೋ ರಿಪುಂ ಪ್ರಾಕೃತಂ ಯಥಾ ನಿಶ್ಚಿತಂ ಜೀವಿತ ತ್ಯಾಗೇ ವಶಮಾನೇತುಮಿಚ್ಛಸಿ. ನೋಡಪ್ಪ, ನಮಗೆ ನಮ್ಮೂರು ಇದು. ನಮ್ಮೂರಿನಲ್ಲಿ ಹತ್ತಿರದಲ್ಲಿ ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ, ಸಂಪತ್ತು ಇದೆ. ವಿ ಆರ್ ಸೆಟಲ್ಡ್ ಹಿಯರ್. ನಾವಿಲ್ಲಿ ಸೆಟ್ಲ್ ಆಗಿದ್ದೀವಿ. ಅವನು ಏನೂ ಅಲ್ಲ, ಯಾರೋ ಒಬ್ಬ ಎಲ್ಲಿಂದಲೋ ಬಂದಿದ್ದಾನೆ. ಅವನಿಗೆ ಗೆಲ್ಲಬೇಕು ಅಂತನ್ನೋ ಆಸೆಯೂ ಇಲ್ಲ. ಅಂಥವ್ರ ಹತ್ರ ಯುದ್ಧ ಮಾಡೋದು ಬಹಳ ಕಷ್ಟ. ಒಂದು ಕಟ್ಟುಪಾಡು ಇದ್ರೆ ಅವನು ಯುದ್ಧ ಮಾಡಬಹುದು. ಕಟ್ಟುಪಾಡೇ ಇಲ್ಲ,
ಅವನ ಹತ್ರ ಏನು ಯುದ್ಧ ಮಾಡ್ತೀರಾ? ಅವನು ಯಾವಾಗ ಹೆಂಗ್ ತಿರುಗ್ತಾನೆ ಗೊತ್ತಾಗಲ್ಲ. ಅದಕ್ಕೆ ಸೈನ್ಯ ಬೇಕು. ರಾಜ ಒಬ್ಬನೇ ಅವಿವೇಕಿಯಾಗಿ ಮುನ್ನುಗ್ಗಬಾರದು. ಯಸ್ಯ ನಾಸ್ತಿ ಮನುಷ್ಯೇಷು ಸದೃಶೋ ರಾಕ್ಷಸೋತ್ತಮ ಕಥಮಾಚಂ ಸಸೇ ಯೋದ್ಧುಂ ತುಲ್ಯೇನೇಂದ್ರ ವಿವಸ್ವತೋ ಏವ ಮುಕ್ತ್ವಾ ತು ಸಂರಬ್ಧಂ ಕುಂಭಕರ್ಣಂ ಮಹೋದರಃ ವಾಚ ರಕ್ಷತಾಂ ಮಧ್ಯೆ ರಾವಣಂ ಲೋಕರಾವಣಂ. ಇಷ್ಟು ಹೇಳಿ ಮಹೋದರ ಕುಂಭಕರ್ಣನ ಕಡೆಯಿಂದ ಮುಖ ತಿರುಗಿಸಿ ರಾವಣನ ಕಡೆ ತಿರುಗಿದ. ರಾವಣ ಮಹಾರಾಜರೇ, ಲಬ್ಧ್ವಾ ಪುರಸ್ತಾದ್ ವೈದೇಹೀಂ ಕಿಮರ್ಥಂ ತ್ವಂ ವಿಲಂಬಸೆ, ಯಾಕೆ ತಡ ಮಾಡ್ತಾ ಇದ್ದೀರಾ? ಯದೀಚ್ಛಸಿ ತದಾ ಸೀತಾ ವಶಗಾತೆ ಭವಿಷ್ಯಸಿ. ನಿಮಗೆ ಇಷ್ಟ ಇದ್ರೆ ಈಗ ಸೀತೆ ನಿಮ್ಮ ವಶಳಾಗ್ತಾಳೆ. ಸೀತೆಯೇ ನಿಮ್ಮ ವಶಳಾಗಿ ಹೋದ್ರೆ ರಾವಣ ಸೋತ ಮುಖ ಹಾಕೊಂಡು, ಪೆಚ್ಚು ಮುಖ ಹಾಕೊಂಡು, ಬಿಲ್ಲು ಬಾಣ ಹಿಡ್ಕೊಂಡು ತಿರುಗ್ತಾನೆ. ರಾಮ ಸೇತುವೆಯ ಕಡೆಗೆ ಹೊಟ್ಟೋಗ್ತಾ ಇರ್ತಾನೆ, ಸೋತ ಹೆಜ್ಜೆ ಹಾಕೊಂಡು. ಎಂಥ ಸುಲಭ! ಬಂಗಾರದ ಮನುಷ್ಯ ಕಡಿಮೆ ಹಾಕ್ಸಿದ್ದಾಗ ಹೊಟ್ಟೋಗ್ತಾ ಇರ್ತಾನೆ, ಸೂರ್ಯನ ಕಡೆ ತಿರ್ಕೊಂಡು ತೆರೆಗೆ ಬೆನ್ನು ಹಾಕಿಕೊಂಡು ಹೋಗ್ತಾ ಇರೋ ಹಾಗೆ ಹೊಟ್ಟೋಗ್ತಾ ಇರ್ತಾನೆ. ದೃಷ್ಟ ಕಶ್ಚಿದುಪಾಯೋ ಮೇ ಸೀತೋಪಸ್ಥಾನಕಾರಕಃ ರುಚಿತಶ್ಚೇತ್ ಸ್ವಯಾ ಬುದ್ಧ್ಯಾ ರಾಕ್ಷಸೇಂದ್ರಂ ತತಃ ಶೃಣು. ಒಂದು ಉಪಾಯ ಇದೆ ನನ್ನ ಹತ್ರ. ಸೀತೆ ನಿಮ್ಮ ವಶ ಆಗುವ ಹಾಗೆ ಅದ್ಭುತವಾದ ಒಂದು ಉಪಾಯ. ಏನು? ನೀವು ಅಹಂ ದ್ವಿಜಿಹ್ವ ಸಮ್ರಾದಿ ಕುಂಭಕರ್ಣೋ ವಿತರ್ದನಃ ಪಂಚರಾಮ ವಧಾಯೈತೆ ನಿರ್ಯಾಂತಿ ಇತ್ಯವಘೋಚಯ. ನಾನು ದ್ವಿಜಿಹ್ವ ಅನ್ನುವ ಈ ರಾಕ್ಷಸ, ಸಮ್ರಾದಿ ಎನ್ನುವ ಈ ರಾಕ್ಷಸ, ಆಮೇಲೆ ಕುಂಭಕರ್ಣ, ವಿತರ್ದನ, 5 ಜನ ರಾಮನನ್ನ ಕೊಲ್ಲಲಿಕ್ಕೆ ಹೋಗ್ತಾ ಇದ್ದಾರೆ ಅಂತ ಘೋಷಣೆ ಮಾಡುತ್ತಿ ಬಿಡು. ಅದು ಅವಳು ಕಿವಿಗೂ ಬೀಳಬೇಕು. ತಥೋ ಗತ್ವಾ ವಯಂ ಯುದ್ಧಂ ದಾಸ್ಯಾಮಸ್ತಸ್ಯ ಯತ್ನತಃ ಜೇಷ್ಯಾಮೋ ಯದಿತೆ ಚತೃನ್ ನೋಪಾಯೇ ಕಾರ್ಯಮಸ್ತಿನಃ. ನಾವು ಗೆದ್ರೆ ಈ ಉಪಾಯ ಬೇಡ, ನಾವು ಸೋತ್ರೆ ಒಂದು ಉಪಾಯ ಇದೆ. ಆ ಉಪಾಯ ಈಗ ನೀನು ಮಾಡಬೇಕು. ಏನು? ಅಥ ಜೀವತಿ ನಶತ್ರು ವಯಂ ಚ ಕೃತ ಸಂಯುಗಾ ತತಃ ಸಮವಿಪತ್ಸ್ಯಾಮೋ ಮನಸಾ ಯತ್ ಸಮೀಕ್ಷಿತುಂ. ನಾವು ಗೆಲ್ಲಲಿಕ್ಕಾಗಲ್ಲ ಅಂದಾಗ ನೆತ್ತರಂತೂ ಸುರಿದಿರುತ್ತೆ, ಓಡಿ ಬಂದ್ಬಿಡ್ತೇವೆ. ಯಾರ ನೆತ್ತರೋ ಯಾರಿಗೂ ಗೊತ್ತು. ನಿನ್ನ ದೇಹದ ನೆತ್ತರು, ಮೈಗಂಟಿದ ನೆತ್ತರು, ಎರಡನ್ನು ನೆಕ್ಕ ನೋಡ್ಲಿಕ್ಕಾಗತ್ತೆ, ಟೆಸ್ಟ್ ಮಾಡ್ಲಿಕ್ಕಾಗತ್ತೆ. ಒಟ್ಟು ನೆತ್ತರು ಅಂದ್ರೆ ನೆತ್ತರು, ಅದು ರಾಮನ ನೆತ್ತರು ಅಂತ ಘೋಷಿಸು. ಭಕ್ಷಿತೋ ರಾಘವೋಸ್ಮಾಭಿ ಲಕ್ಷ್ಮಣಶ್ಚೇತಿವಾದಿನಃ ತತಃಪಾದೌ ಗ್ರಹಿಷ್ಯಾಮಃ ತ್ವನ್ನ ಕಾಮಂ ಪ್ರಪೂರಯಾಂ. ನಾವು ಬಂದು ಜೋರಾಗಿ ಹೇಳ್ತೀವಿ, ರಾಮ ಲಕ್ಷ್ಮಣರನ್ನ ತಿಂದುಬಿಟ್ಟಿದೀವಿ ಅಂತ. ನೀನೇನ್ ಮಾಡೋದು? ವೈಭವದ ಮೆರವಣಿಗೆಯಿಂದ ನಮ್ಮನ್ನ ಕರೆಸು, ಅಥವಾ ನೀನು ಮೊದಲೇ ಅಲ್ಲಿರು ಸೀತೆಯ ಹತ್ತಿರ. ನೋಡಿದ್ಯಾ, 5 ಜನ ಹೋಗಿದ್ದಾರೆ, ರಾಮ ಲಕ್ಷ್ಮಣರನ್ನ ತಿಂದು ಬಿಟ್ಟಿದ್ದಾರೆ ಅಂತ ಹೇಳು. ನಾವು ಅಷ್ಟೊತ್ತಿಗೆ ವೈಭವದ ಮೆರವಣಿಗೆಯಲ್ಲಿ ಬಂದು ನಿನ್ನ ಕಾರು ಹಿಡ್ಕೊತೇವೆ. ಹೇಗಿದೆ ಸ್ಕ್ರಿಪ್ಟ್? ಈ ತರಹ ನಾಟಕ ಮಾಡಿಬಿಟ್ರೆ ತಥೋವ ಘೋಚಯಪುರೆ ಗಜಸ್ಕಂಧೇನ ಪಾರ್ಥಿವ ಹತೋ ರಾಮ ಸಹ ಭ್ರಾತ್ರ ಸಸೈನ್ಯೈತಿ ತರ್ವತಃ ಪ್ರೀತೋ ನಾಮ ತಥೋ ಭೂತ್ವಾ ಭೃತ್ಯಾನಾಂ ತ್ವಮರಿಂದಮ ಭೋಗಾಂಶ್ಚ ಪರಿವಾರಾಂಶ್ಚ ಕಾಮಂ ವಸುಚದಾಪಯ. ಸೀತೆಯ ಎದುರುಗಡೆ ಬನ್ನಿ, ಅತ್ಯಂತ ಪ್ರಿಯವಾದ ಕೆಲಸ ಮಾಡಿದ್ದೀರಾ ಅಂತ ಹೇಳಿ ನಮಗೆ ಭೋಗವನ್ನು, ದುಡ್ಡನ್ನು, ಭೃತ್ಯರನ್ನು, ದಾತರನ್ನು, ಇದು ಮನೆಯನ್ನು, ಎಲ್ಲ ವಸ್ತ್ರಗಳನ್ನು, ರತ್ನಗಳನ್ನು ಕೊಟ್ಟು ಬಿಡು. ತಥೋ ಮಾಲ್ಯಾನಿ ವಾತಾಂಸಿ ವೀರಾಣಾಮನುಲೇಪನಂ ದೇಯಂಚ ಬಹುಯೋಧೇಭ್ಯ ಸ್ವಯಂ ಚ ಮುದಿತಪ್ಪಿಬಾ. ಮಾಲೆಯನ್ನ ಕೊಡು, ಬಟ್ಟೆ ಕೊಡು, ಒಳ್ಳೆಯ ಗಂಧವನ್ನ ಕೊಡು, ನೀನು ಹಚ್ಚಿಕೊಳ್ಳುವ ಶ್ರೇಷ್ಠವಾದ ಗಂಧ, ನೀನು ಕುಡಿಯುವ ಶ್ರೇಷ್ಠವಾದ ಮದ್ಯ, ನೀನು ತಿನ್ನುವ ಶ್ರೇಷ್ಠವಾದ ಆಹಾರ, ಅದನ್ನು ನಮಗೆ ಕೊಡು. ದೇಯಂಚ ಬಹುಯೋಧೇಭ್ಯ, ನಿಮ್ಮ ಸೈನಿಕರಿಗೆ
ಎಕ್ಸ್ಟ್ರಾ ಪೇಮೆಂಟು ಅಂತ ಹೇಳಿ ಘೋಷಿಸು. ತಥೋಸ್ಮಿನ್ ಬಹುಲೀಭೂತೆ ಕೌಲೀನೇ ತರ್ವತೋಗತೆ ಭಕ್ಷಿತ ಸಹೃದ್ರಾಮೋ ರಾಕ್ಷಸೈರಿತಿ ವಿಶ್ರುತೆ. ಯಾವಾಗ ಹೀಗೆ ಗಟ್ಟಿ ಬೊಂಬಾರ್ಡ್ ಮಾಡ್ತಾ 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 ಜನರನ್ನು ನಂಬಿಸಿಬಿಡು, ಸೀತೆಯನ್ನ ನಂಬಿಸಿಬಿಡು. ಆಮೇಲೆ ಏಕಾಂತದಲ್ಲಿ ಹೋಗಿ ಸೀತೆಯನ್ನ ಹಣದಿಂದಲೂ ಧಾನ್ಯದಿಂದಲೂ ಕಾಮದಿಂದಲೂ ರತ್ನದಿಂದಲೂ ಪ್ರಲೋಭಿಸು. ಅನಯೋಪದಯ ರಾಜನ್ ಭೂಯಶ್ಚೋಕಾನುಬಂಧಯ ಅಕಾಮ ತ್ವದ್ವಶಂ ನೀತಾ ನಷ್ಟನಾಥ ಭವಿಷ್ಯತಿ. ಆಗ ಗಂಡ ಸತ್ತೋಗಿದ್ದಾನೆ, ಬೇರೆ ಗಂಡ ಬೇಕು, ಸೀತೆ ನಿನ್ನ ತೆಕ್ಕೆಗೆ ಬಂದು ಬೀಳ್ತಾಳೆ. ಹೆಂಗಿದೆ ಪ್ಲಾನು? ರಮಣೀಯಂ ಹಿ ಭರ್ತಾರಂ ವಿನಷ್ಟಮಧಿಗಮ್ಯತ ನೈರಾಶ್ಯಾತ್ ಸ್ತ್ರೀ ಲಘುತ್ವಾಚ್ಚ ತ್ವದ್ವಶಂ ಪ್ರತಿಪತ್ಸ್ಯಸೇ. ಚಂದದ ಗಂಡನನ್ನು ಕಳ್ಕೊಂಡಿದ್ದೇನೆ, ಇನ್ನೊಬ್ಬ ಬೇಕು ಅಂತ ಅನ್ನಿಸ್ಬಿಡುತ್ತೆ ಅವಳಿಗೆ. ನೈರಾಶ್ಯಾತ್, ಮೊದಲು ನಿರಾಶೆ ಕಾಡುತ್ತೆ, ಆಮೇಲೆ ಸ್ತ್ರೀ ಲಘುತ್ವಾಚ್ಚ, ಹೆಣ್ಮಕ್ಳಿರೋದೇ ಹಾಗೆ. ಹೆಣ್ಣು ಮಕ್ಕಳನ್ನು ಕೀಳುಗೆಳೆಯೋದು ರಾವಣ ಕುಂಭಕರ್ಣಾದಿಗಳು. ಆದರೆ ಇವತ್ತಿನ ಹೆಣ್ಣು ಮಕ್ಕಳು ಇದನ್ನೇ ಇವ್ರನ್ನೇ ಇಟ್ಕೊಂಡು ಬರೋದು. ಅದು ಬಹಳ ದುರಂತ. ಅದು ಏನೂ ಮಾಡದವರ ಮೇಲೆ ಬಿದ್ದು ಹರಿದು ತಿಂದು ಬಿಡ್ತಾರೆ. ಎಲ್ಲ ಮಾಡ್ತಾ ಇರೋರನ್ನ ಗೌರವದಿಂದ ಕಾಣ್ತಾರೆ. ಅದು ಇವತ್ತಿನ ಸ್ತ್ರೀವಾದ. ಇವನು ಹೇಳೋದು ಮಹೋದರ, ನೈರಾಶ್ಯಾತ್, ನಿರಾಶೆ ಕಾಡುವುದರಿಂದ, ಸ್ತ್ರೀ ಲಘುತ್ವಾಚ್ಚ, ಹೆಣ್ಣು ಮಕ್ಕಳ ಸಹಜ ಸ್ವಭಾವ ಆದ್ದರಿಂದ, ತ್ವದ್ವಶಂ ಪ್ರತಿಪತ್ಸ್ಯತೆ, ನಿನ್ನ ವಶ ಆಗೋಗ್ತಾಳವಳು. ಸಾ ಪುರಾ ಸುಖ ಸಂವೃದ್ಧ ಸುಖಾರ್ಹ ದುಃಖ ಕರ್ಚಿತ ತ್ವಯ್ಯಧೀನಂ ಸುಖಂ ಜ್ಞಾತ್ವಾ ಸರ್ವಥೈವಂ ಗಮಿಷ್ಯತಿ. ಸುಕುಮಾರಿಯಾಗಿ ಬೆಳೆದವಳು, ಸುಖಕ್ಕೆ ಅರ್ಹಳಾದವಳು, ಮಧ್ಯ ದುಃಖದಿಂದ ಸಂಕಟಗೊಂಡವಳು, ಈಗ ಒಂದು ಸ್ವಲ್ಪ ಡೈವರ್ಟ್ ಮಾಡಿಬಿಟ್ರೆ ಮತ್ತೆ ನಿನ್ನ ಕಡೆಗೆ ಬಂದಿದ್ದೋಗ್ತಾಳೆ. ಅದರಿಂದಾಗಿ ಅನಷ್ಟ ಸೈನ್ಯೋಶನವಾಪ್ತ ಸಂಚಯೋ ರಿಪುಂ ತ್ವಯುದ್ಧೇನ ಜಯಂಜನಾಧಿಪ ಯಶಶ್ಚ ಪುಣ್ಯಂಚ ಮಹಾನ್ ಮಹೀಪತಿ ಶ್ರಿಯಂಚ ಕೀರ್ತಿಂಚ ಚಿರಂ ತಮಶ್ನುತೆ. ಹೀಗೆ ಸೈನ್ಯವಿರದೆ, ಸೈನ್ಯದ ಖರ್ಚಿಲ್ಲದೆ ಯುದ್ಧ ಮಾಡಬಹುದು. ಗೊತ್ತಾಯ್ತಾ? ಐರನ್ ಕರ್ಟನ್ ಆಗಿರುವಂತಹ ಮೀಡಿಯಾ ಬೇಕು. ಐರನ್ ಕರ್ಟನ್ ಮೀಡಿಯಾ ಅಂತ ಏನ್ ಯಾವಾಗ ಬರುತ್ತೆ, ಅದರಿಂದ ಫಾಲ್ಸ್ ಪ್ರಪಗಾಂಡ ಮಾಡಿ ಜನರನ್ನ ಗೊಂದಲದಲ್ಲಿ ಕೆಡವಿ ಬೀಳಬಹುದು. ಗೊತ್ತಾಯ್ತಾ? ನಾವು ಬರ್ತೇವೆ ಕಲಿಯುಗದಲ್ಲಿ ಟೆಕ್ಸ್ಟ್ ಬುಕ್ ಅನ್ನು ಫಾರ್ಮ್ ಮಾಡುವವರಾಗಿ ಅಂತ ಒಂದು ಹೇಳಲಿಲ್ಲ ಇವನು. ಹೀಗೆ ಆದಿಕಾವ್ಯ ಯುದ್ಧಕಾಂಡೆ ಚತುಷ್ಷಷ್ಟಿತಮ ಸರ್ಗ, 64ನೇ ಸರ್ಗ. ಸತತೋಸ್ತಕ್ತು ನಿರ್ಭರ್ಸ್ಯ ಕುಂಭಕರ್ಣೋ ಮಹೋದರಂ ಅಬ್ರವೀದ್ ರಾಕ್ಷಸಶ್ರೇಷ್ಠಂ ಭ್ರಾತರಂ ರಾವಣಂ ತತಃ. ಸಿಟ್ಟು ಬಂದ್ಬಿಡ್ತು ಕುಂಭಕರ್ಣನಿಗೆ. ಕುತ್ಕೋ. ರಾವಣನ ಹತ್ರ ತಿರುಗಿದ. ಸೋಹಂ ತವ ಭಯಂ ಘೋರಂ ವಧಾತ್ತಸ್ಯ ದುರಾತ್ಮನಃ ರಾಮಸ್ಯಾರ್ಧ ಪ್ರಮಾರ್ಜಾಮಿ ನಿರ್ವೈರೋಹಿ ಸುಖೀ ಭವ. ಅಣ್ಣ, ನಾನೊಬ್ಬನೇ ಹೋಗ್ತೇನೆ, ರಾಮನನ್ನು ಕೊಲ್ತೇನೆ, ನಿನ್ನ ದುಃಖವನ್ನು ಪರಿಹಾರ ಮಾಡ್ತೇನೆ. ಇಂಥವ್ರನ್ನೆಲ್ಲ ಇಟ್ಕೊಳ್ಬೇಡ. ಗರ್ಜಂತಿ ನವೃಥಾಚೂರ ನಿರ್ಜಲ ಇವಚೋಯದಾಹ ಪಶ್ಚ ಸಂಪದ್ಯಮ. ನೀವೆಲ್ಲ ಅವರಲ್ಲಪ್ಪ, ನನ್ನ ಕಣ್ಮುಂದೆ ಬೇರೆ ಇರ್ತಾರೆ. ನಾನಿವಾಗ ಲಂಕೆಯಲ್ಲಿ ಇದ್ದೇನೆ, ಗೊತ್ತಾಯ್ತಲ್ಲ. ಪಶ್ಚ ಸಂಪದ್ಯಮಾನಂತು ಗರ್ಜಿತಂ ಯುಧಿ ಕರ್ಮಣ. ಇವರೆಲ್ಲ ಪರಾಕ್ರಮಿಗಳಲ್ಲ, ಸುಮ್ಮನೆ ಗುಡುಗುಡು ಗುಡುಗುಡು ಮಾತಾಡ್ತಾ ಇರ್ತಾರೆ. ಕೆಲಸ ಮಾಡ್ಕೊಂಡು ಬರ್ತೀನಿ, ಮಾತಾಡಲ್ಲ ಅಂದ. ನ ಮರ್ಶಯಂತಿ ಚಾತ್ಮಾನಂ ಸಂಭಾವಯಿತು ಮಾತ್ಮನ ಅದರ್ಶಯಿತ್ವಾ ಚೂರಾಸ್ತು ಕರ್ಮ ಕುರುವಂತಿ ದುಷ್ಕರಂ. ಈ ತರಹ ಸೊಟ್ಟಂಪಟ್ಟ ದಾರಿಗಳಿಂದ ಕಾರ್ಯ ಸಾಧನೆ ಮಾಡಲಿಕ್ಕೆ ಒಬ್ಬ ಯೋಧ ಹೋಗ್ತಾನ. ನೇರವಾದ ದಾರಿಯಲ್ಲಿ ಪರಾಕ್ರಮಿಯಾದವನು ಹೋಗ್ತಾನೆ. ಸುಳ್ಳು ಸುಳ್ಳೆ ಸುದ್ದಿ ಹರಡಿಸೋದಂತೆ, ಸೀತೆಯನ್ನು ಡೈವರ್ಟ್ ಮಾಡೋದಂತೆ. ನಾಚಿಕೆ ಆಗ್ಬೇಕು ಇವನಿಗೆ. ವಿಕ್ಲವಾನಾಂ ಹ್ಯಬುದ್ಧೀನಾಂ ರಾಜ್ಞಾಂ ಪಂಡಿತಮಾನಿನಾಂ ರೋಚತೆ ತ್ವದ್ವಚೋ ನಿತ್ಯಂ ಕಥ್ಯಮಾನಂ ಮಹೋದರ. ಮಹೋದರ, ಯಾರೋ ಒಬ್ಬ ಕಳಪೆ ರಾಜನಿಗೆ ಈ ಕೆಟ್ಟ ಪ್ಲಾನ್ಗಳನ್ನೆಲ್ಲ ಹೇಳು, ಅವನಿಗಿಷ್ಟ ಆಗಬಹುದು.
ಆದರೆ ನಮ್ಮ ಅಣ್ಣಂಗೆ ಇಷ್ಟ ಆಗಲ್ಲ. ಏನು ಇವನ್ ರಾವಣ ಎಲ್ಲಿಗೆ ವಾಲೋದೋ ದೇವ್ರಿಗೆ ಗೊತ್ತು. ಮನಸ್ಸಿನಿಂದ ಮಹೋದರನ್ ಪ್ಲಾನ್ ಓಕೆ ಮಾಡ್ಬಿಟ್ಟಿರ್ತಾನೆ. ಅಷ್ಟೊತ್ತಿಗೆ ಇವನು ನಮ್ಮಣ್ಣ ಅಂತರದವನಲ್ಲ. ಇವನು ಹೇಳಿದ ಕೂಡಲೇ ಹೌದು 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 ಒಬ್ಬ ಹೇಳಿದೆ ಇದ್ದದ್ದು ಒಳ್ಳೇದಾಯ್ತು ಅಂತ ಅನ್ಕೋಬೇಕು. ಯುದ್ಧೇ ಕಾಪುರಚೈರ್ನಿತ್ಯಂ ಭವದ್ಭಿ ಪ್ರಿಯವಾದಿಭಿ ರಾಜಾನಮನುಗಚ್ಚಿದ್ಭಿ ಸರ್ವಂ ಕೃತ್ಯಂ ವಿನಾಜಿತಂ. ನಿಮ್ಮಂತವರು ನಮ್ಮ ಅಣ್ಣನ ಸುತ್ತ ಸೇರಿಕೊಂಡೆ ಅವನು ನಾಶ ಆಗಿದ್ದು. ನಿಮ್ಮಂತ ಹೇಡಿಗಳು ಸೇರಿಕೊಂಡು ಈ ತರದ ಪ್ಲಾನ್ ಮಾಡಿಸಿ ಅವಳನ್ನ ಎತ್ಕೊಂಡು ಬರೋ ಹಾಗೆ ಮಾಡಿದ್ದೆ ನೀನು. ರಾಜಶೇಷ ಕೃತಾಲಂಕ ಕ್ಷೀಣಕೋಚೋ ಬಲಂ ಹತಂ ರಾಜಾನ ಮಿಮಮಾತಾದ್ಯ ಸಹೃಚ್ಚನ್ನಂ ಅಮಿತ್ರಕಂ. ಇಂತಹ ಗೆಳೆಯರ ವೇಷದಲ್ಲಿ ಇರುವ ಶತ್ರುಗಳನ್ನು ಹೊಂದಿದ್ರಿಂದಾಗಿ ಇವತ್ತೇನಾಗಿದೆ ಲಂಕೆ. ರಾಜಶೇಷ ಕೃತಾಲಂಕ, ದೊಡ್ಡ ಪರಾಕ್ರಮಿ ಅಂದ್ರೆ ನಮ್ಮ ರಾಜ ಮಾತ್ರ ಇರೋದು. ಲಂಕಾ ಕ್ಷೀಣಕೋಚ, ಸಂಪತ್ತೆಲ್ಲ ನಾಶ ಆಗಿದೆ. ಬರೇ ಯುದ್ಧ ಮಾಡ್ತಾ ಇದ್ರೆ ಎಲ್ಲಿಂದ ಖಜಾನೆ ಉಳಿಬೇಕು. ಬಲಂ ಹತಂ, ನಮ್ಮ ದೊಡ್ಡ ಸೈನ್ಯ ನಾಶ ಆಗೋಗಿದೆ. ಇದೆಲ್ಲ ಆಗಿದ್ದು ನೇರವಾಗಿ ನೀವೇ ಹೊಣೆ ಮಹೋದರ. ಏಷ ನಿರ್ಯಾಮ್ಯಹಂ ಯುದ್ಧಂ ಉದ್ಯತ ಶತ್ರು ನಿರ್ಜಯೇ ದುರ್ನಯಂ ಭವತಾ ಮಧ್ಯ ಸಮೀಕರ್ತು ಮಹಾಹವೇ. ನೀವು ಮಾಡಿದ ತಪ್ಪುಗಳನ್ನ ಸರಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ನಾನು. ದುರ್ನಯಂ ಭವತಾ ಮಧ್ಯ ಸಮೀಕರ್ತು ಮಹಾಹವೇ, ಸಮೀಕರ್ತು ಸಮ ಮಾಡಲು. ಏವ ಮುಕ್ತವತೋ ವಾಕ್ಯಂ ಕುಂಭಕರ್ಣಸ್ಯ ಧೀಮತಃ ಪ್ರತ್ಯುವಾಚ ತತೋ ವಾಕ್ಯಂ ಪ್ರಹಸನ್ ರಾಕ್ಷಸಾಧಿಪಃ. ಈ ರೀತಿಯಾಗಿ ಕುಂಭಕರ್ಣ ಆವೇಶದಿಂದ ಮಾತನಾಡ್ತಾ ಇರಬೇಕಾದ್ರೆ ರಾವಣ ನಗುತ್ತಾ ಮಾತನಾಡಿದ. ಮಹೋದರೋ ಯಮ್ರಾಮಾತ್ತು ಪರಿತ್ರಸ್ತೋ ನತಂ ಚಯಃ ನಹಿ ರೋಚಯತೆ ತಾತ ಯುದ್ಧಂ ಯುದ್ಧ ವಿಚಾರದ. ಕುಂಭಕರ್ಣ ಬಿಟ್ಟುಬಿಡೋ, ಮಹೋದರ ರಾಮನಿಂದ ಹೆದರಿದ್ದಾನೆ, ಅದಕ್ಕೆ ಯುದ್ಧದಿಂದ ಹಿಂದೆ ತರೆಯೋ ಮಾತಾಡ್ತಾನೆ. ನಾನು ಹೇಳಿದ್ದು ಕಶ್ಚಿನ್ಮೇ ತ್ವತ್ಸಮೋ ನಾಸ್ತಿ ಸೌಹೃದೇನ ಬಲೇನ ಚ ಗಚ್ಚ ಶತ್ರುವಧಾಯತ್ವಂ ಕುಂಭಕರ್ಣ ಜಯಾಯ ಚ. ಕಶ್ಚಿನ್ಮೇ ತ್ವತ್ಸಮೋ ನಾಸ್ತಿ, ನಿನಗೆ ಸಮನಾದ ಪರಾಕ್ರಮಿ ನಮ್ಮ ರಾಜ್ಯದಲ್ಲಿದ್ದಾನೋ, ನಿನ್ನಷ್ಟು ಪ್ರೀತಿ ಇದೆಯೋ, ನಿನ್ನಷ್ಟು ಬಲ ಇದೆಯೋ, ಎದ್ದೇಳು ವೀರ ಕುಂಭಕರ್ಣ, ಗಚ್ಚ ಶತ್ರು ಜಯಾಯ ಚ, ಶತ್ರುಗಳನ್ನು ಗೆಲ್ಲಲು ಸಾಗು. ಶಯಾನ ಶತ್ರುನಾಚಾರ್ಥಂ ಭವಾನ್ ಸಂಬೋಧಿತೋ ಮಯ ಅಯಂ ಹಿ ಕಾಲಸ್ತು ಮಹಾನ್ ರಾಕ್ಷಸಾನಾಮರಿಂದಮ. ನಿನ್ನನ್ನು ಎಬ್ಬಿಸಿದ್ದೇ ಶತ್ರುನಾಶಕ್ಕಾಗಿ, ಇಲ್ಲ ಅಂದ್ರೆ ಮಹೋದರನ ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ಬಿಡ್ತಾ ಇದ್ದೆ, ನಿನ್ನನ್ನು ಎಬ್ಬಿಸ್ತಾನೆ ಇರಲಿಲ್ಲ. ನಾನು ನಿಮ್ಮ ಅಣ್ಣ ಯೋಧ ಪ್ರವರ, ಅದರಿಂದಾಗಿ ಇವನ್ ಮಾತನ್ನು ಕೇಳ್ತೀನಿ ಅಂತ ನೀನು ಅನ್ಕೋಬೇಡ. ಇವನು ಬದಿಗಿರ್ತಾನೆ, ಏನೋ ಯುದ್ಧದಿಂದ ಹೆದರು ಬಿಟ್ಟಿದ್ದಾನೆ, ಹೋಗಲಿ ಬಿಡು. ನೀನು ಹೇಳು. ಸಂಗಚ್ಚ ಶೂಲಮಾದಾಯ ಪಾಶಹಸ್ತ ಇವಾಂತಕಃ ವಾನರಾನ್ ರಾಜಪುತ್ರವ್ವ ಭಕ್ಷಯಾದಿತ್ಯ ತೇಜಸವು. ತೆಗೆದುಕೋ ಶೂಲವನ್ನು, ಹಿಡಿದುಕೋ ಪಾಶವನ್ನು, ಹೋಗು ಯಮನ ಹಾಗೆ. ವಾನರಾನ್ ರಾಜಪುತ್ರವು ಚ ಭಕ್ಷಯಾದಿತ್ಯ ಸತ್ತಮ ತೇಜಸವು. ಹೀಗೆ ಶೂಲವನ್ನು ಹಗ್ಗವನ್ನು ಹಿಡಿದು ಹೋಗಿ ಯಮನ ತರಹ ಅವರನ್ನು ತಿಂದು ಬಂದ್ಬಿಡು. ವಾನರಾನ್ ರಾಜಪುತ್ರವು ಚ ಭಕ್ಷಯ ಆದಿತ್ಯ ಸತ್ತಮ. ಸಮಾಲೋಕ್ಯತೆ ರೂಪಂ ವಿದ್ರವಿಷ್ಯಂತಿ ವಾನರಾಃ ರಾಮಲಕ್ಷ್ಮಣಯೋಶ್ಚಾಪಿ ಹೃದಯೇ ಪ್ರಸ್ಫುಟಿಷ್ಯತಃ. ನೋಡ್ಬೇಕು, ನಿನ್ನನ್ನ ನೋಡಿದ ಕೂಡಲೇ ವಾನರರು ಹೊರಟೋಗ್ತಾರೆ. ರಾಮಲಕ್ಷ್ಮಣರ ಎದೆಗೂಡು ಪಾಠಕ್ ಅಂತ ಸಿಡಿದೋಗತ್ತೆ. ಇನ್ನೇನು ನೀನು ಯುದ್ಧ ಮಾಡೋದೇ ಬೇಕಿಲ್ಲ, ಹಾಗೆ ಸತ್ತೋಗ್ತಾರೆ ಅವರು. ಹೋಗು. ಏವ ಮುಕ್ತ್ವಾ ಮಹಾತೇಜಾಃ ಕುಂಭಕರ್ಣಂ ಮಹಾಬಲಂ ಪುನರ್ಜಾತಮಿವಾತ್ಮಾನಂ ಮೇನೆ ರಾಕ್ಷಸ ಪುಂಗವಃ. ಇಷ್ಟು ರಾವಣ ತನ್ನ ಮನಸ್ಸಲ್ಲಿದ್ದದ್ದನ್ನು ಹೇಳಿದ ಮೇಲೆ ಕುಂಭಕರ್ಣ ಎದ್ದು ನಿಂತಿದ್ದಾಗ ಪುನರ್ಜಾತಮಿವಾತ್ಮನಃ, ಮತ್ತೆ ನಾನು ಬದುಕಿದೆ ಅಂತ ಅನ್ಕೊಂಡಂತೆ, ಮತ್ತೆ ಹುಟ್ಟಿದೆ ನಾನು ಹೊಸದಾಗಿ ಅಂತ ರಾವಣ ಅನ್ಕೊಂಡ. ಪುನರ್ಜಾತಮಿವಾತ್ಮಾನಂ ಮೇನೆ,
ಕುಂಭಕರ್ಣ ಬಲಾಭಿಜ್ಞೋ ಜಾನಸ್ತಸ್ಯ ಪರಾಕ್ರಮಂ ಬಭೂವ ಮುದಿತೋ ರಾಜ ಶಶಾಂಕ ಇವ ನಿರ್ಮಲ. ರಾವಣನಿಗೆ ಭಾರೀ ಖುಷಿಯಾಯಿತು. ರಾಜ್ಞಸ್ತು ವಚನಂ ಶ್ರುತ್ವಾ ಯೋದ್ಧಮುದ್ಯುಕ್ತವಾನ್ಸ್ತದಾ. ಆಮೇಲೆ ಯುದ್ಧ ಮಾಡ್ಲಿಕ್ಕೆ ತಯಾರಾದ. ಆದದೇ ನಿಶಿತಂ ಶೂಲಂ ವೇಗಾಚ್ಛತ್ರು ನಿಬರಹಣ. ವೇಗವಾಗಿ ಶೂಲವನ್ನು ತೆಗೊಂಡ. ಸರ್ವಂ ಕಾಲಾಯತಂ ದೀಪ್ತಂ ತಪ್ತ ಕಾಂಚನ ಭೂಷಣಂ. ಕಬ್ಬಿಣದ ಉದ್ದವಾದ ಹೊಳೆಯುವ ಶೂಲ ಅದನ್ನು ತೆಕೊಂಡ. ಅದಕ್ಕೆ ಬಂಗಾರದ ರೇಕು ಅಥವಾ ಬಂಗಾರದ ದ್ರವವನ್ನು ಹಾಕಿ ಬಂಗಾರದ ಶೂಲ ಕಾಣುವ ಹಾಗೆ ಮಾಡಿದ್ರು. ಹಿಡಿಯಲ್ಲಿ ಬಂಗಾರದ ಹಿಡಿಕೆ ಇತ್ತು. ಅವನು ಹೊರಟ. ಇಂದ್ರಾಚಲಿತಮ ಪ್ರಕ್ಷಂ ವಜ್ರ ಪ್ರತಿಮ ಗೌರವಂ ದೇವದಾನವ ಗಂಧರ್ವ ಯಕ್ಷ ಪನ್ನಗಸೂದನಂ. ಒಳ್ಳೆ ಮಿಂಚಿನ ಹಾಗೆ ಇದ್ದ. ಬಂಗಾರದ ಆಭರಣ ಹಾಕಿಕೊಂಡು ಆಚೆ ಹೋದ. ಹೆಂಗಿದ್ದ? ರಕ್ತಮಾಲ್ಯ ಮಹಾದಾಮಂ ಸ್ವತಶ್ಚೋದ್ಗತ ಪಾವಕಂ. ಒಳ್ಳೆ ಕೆಂಪು ಬಟ್ಟೆಯನ್ನು ಹಾಕೊಂಡ್ಬಿಟ್ಟಿದ್ದಾನೆ. ರಕ್ತಮಾಲ್ಯ, ಕೆಂಪು ಮಾಲೆ, ಕೆಂಪು ಮಾಲೆಯನ್ನ ಧರಿಸ್ಕೊಂಡಿದ್ದಾನೆ. ಅವನ ಎತ್ತರ ಏನು, ಅವನು ಹಾಕೊಂಡಿದ್ದು ಏನು ಮಾಲೆ. ಆದಾಯ ವಿಪುಲಂ ಶೂಲಂ ಶತ್ರು ಶೋಣಿತ ರಂಜಿತಂ. ಹೀಗೆ ಶೂಲದ ಕಡೆ ನೋಡಿದ. ಯಾವುದೋ ಶತಮಾನದ ಹಿಂದೆ ಕೊಂದ ಶತ್ರುವಿನ ರಕ್ತ ಇನ್ನೂ ಅಲ್ಲೇ ಕರೆ ಕಟ್ಟಿತ್ತು, ತೊಳೆದಿರಲಿಲ್ಲ. ಕುಂಭಕರ್ಣೋ ಮಹಾತೇಜ ರಾವಣಂ ವಾಕ್ಯಮಬ್ರವೀತ್ ಗಮಿಷ್ಯಾಮ್ಯಹಮೇಕಾಕಿ ತಿಷ್ಠತ್ವಿಹ ಬಲಂ ಮಹತ್. ಕುಂಭಕರ್ಣ ರಾವಣನಿಗೆ ಹೇಳಿದ, ಗಮಿಷ್ಯಾಮಿ ಅಹಂ ಏಕಾಕಿ, ನಾನೊಬ್ಬನೇ ಹೋಗುತ್ತೇನೆ. ತಿಷ್ಠತ್ವಿಹ ಬಲಂ ಮಹತ್, ಇಲ್ಲಿ ಸೈನ್ಯವೆಲ್ಲ ಇಲ್ಲೇ ಇರಲಿ. ಅದ್ಯತಾನ್ ಕ್ಷುಧಿತ ಕ್ರುದ್ಧೋ ಭಕ್ಷಯಿಷ್ಯಾಮಿ ವಾನರಾನ್. ಹಸಿವು ಬೇರೆ ಆಗ್ತಾ ಇದೆ. ಕ್ಷುಧಿತ ಕ್ರುದ್ಧನಾಗಿ ವಾನರಾನ್ ಭಕ್ಷಯಿಷ್ಯಾಮಿ, ಕಪಿಗಳನ್ನು ತಿಂದು ಬಿಡ್ತೇನೆ. ಕುಂಭಕರ್ಣ ವಚ ಶ್ರುತ್ವಾ ರಾವಣೋ ವಾಕ್ಯಮಬ್ರವೀತ್ ಸೈನ್ಯ ಪರಿವೃತೋ ಗಚ್ಚ ಶೂಲಮುದ್ಗರ ಪಾಣಿಭಿ. ಕುಂಭಕರ್ಣನ ಪ್ರೀತಿಯಿಂದ ನೋಡ್ತಾ ರಾವಣ ಹೇಳ್ದ, ಆದರೂ ಕೂಡ ಒಂದು ಸ್ವಲ್ಪ ಸೈನ್ಯ ನಿನ್ನ ಜೊತೆಗಿರ್ಲಿ ಆಯ್ತಾ. ವಾನರಾಹಿ ಮಹಾತ್ಮಾನಃ ಶೂರಾ ಸುವ್ಯವಸಾಯಿನಃ. ಕಪಿಗಳು ಕೂಡ ಒಳ್ಳೆ ಪರಾಕ್ರಮಿಗಳಪ್ಪ. ಯುದ್ಧದಲ್ಲಿ ನಿಶ್ಚಯ ಇದೆ, ಮರ್ಮಸ್ಥಾನಗಳು ಗೊತ್ತಾಗತ್ತೆ, ಹೊಡಿಬೇಕಾದ ರೀತಿ, ಹೊಡೆಯುವ ವೇಗ, ಹೊಡಿಬೇಕಾದ ಅದಟು ಬಲ ಎಲ್ಲ ಇದೆ ಅವ್ರಿಗೂ ಕೂಡ. ವಾನರಾಷ್ಟ್ರ ಮಹಾತ್ಮಾನಃ, ಅವರು ಕಳಪೆ ಅಲ್ಲ. ಏಕಾಕಿನಂ ಪ್ರಮತ್ತಂ ವಾ ನ ಏಯುರ್ದಶ ನೈಕ್ಷಯಂ. ಅವರು ನಿನ್ನ ಹಿಂದೆ ಬಿದ್ದು ಎಲ್ಲರೂ ಸೇರ್ಕೊಂಡು ಹಲ್ಲಿಂದ ಕಚಕಚನ ಕತ್ತರಿಸ್ಬಿಟ್ರೆ ಜೊತೆಗಾರರು ಬೇಕಾಗ್ತಾರೆ. ಅಂಗರಕ್ಷಕರು ಬೇಕು, ಬಾಡಿಗಾರ್ಡ್ಸ್. ತಸ್ಮಾತ್ ಪರಮದುರ್ಧರ್ಷಃ ಸೈನ್ಯೈ ಪರಿವೃತೋ ವ್ರಜ ರಕ್ಷಸಾ ಮಹಿತಂ ತರವಂ ಶತ್ರು ಪಕ್ಷಂ ನಿಸೂದಯ. ನಿನ್ನ ಬಲದ ಬಗ್ಗೆ ಅನುಮಾನ ಅಲ್ಲ, ಅವರ ಮೋಸದ ಬಗ್ಗೆ ನಮ್ಮ ನಿಶ್ಚಯ. ನಿನ್ನ ಬಲದ ಬಗ್ಗೆ ಸಂಶಯ ಇಲ್ಲ, ಅವರ ಮೋಸದ ಬಗ್ಗೆ ನಿಶ್ಚಯ ಇದೆ. ಅಥಾ ಸನಾತ್ ಸಮುತ್ಪತ್ಯ ಸ್ರಜಂ ಗಣಿಕೃತಾಂತರಂ ಮಣಿಕೃತಾಂತರಂ ಆಬಬಂಧ ಮಹಾತೇಜಾ ಕುಂಭಕರ್ಣಶ್ಚ ರಾವಣ. ಹೀಗೆ ಎದ್ದು ಕುಂಭಕರ್ಣನಲ್ಲಿ ಪ್ರೀತಿಯಿಂದ ಮುತ್ತಿನಿಂದ ಕೂಡಿದ ಒಂದು ಮಾಲೆಯನ್ನು ಹಾಕಿದ ಕುಂಭಕರ್ಣನಿಗೆ. ಯಾರು? ರಾವಣ. ಅಂಗದಾನ್ಯಂಗುಲಿ ವೇಷ್ಟನ್ ವರಾಣ್ಯಾಭರಣಾನಿ ಚ ಹಾರಂಚ ಶಶಿ ಸಂಕಾಚಂ ಆವಬಂಧ ಮಹಾತ್ಮನಃ. ತೋಳಬಂದಿಯನ್ನು ತಾನೇ ಕಟ್ಟಿದ, ಆಭರಣಗಳನ್ನು ಕೈಯಾರೆ ತೊಡಿಸಿದ. ಹಾರಂಚ ಶಶಿ ಸಂಕಾಚಂ, ಚಂದ್ರನಂತೆ ಹೊಳೆಯುವ ಮುತ್ತನ್ನು ಇಟ್ಟ. ದಿವ್ಯಾನಿತ ಸುಗಂಧೀನಿ ಮಾಲ್ಯದಾಮಾನಿ ರಾವಣ. ದೇವಲೋಕದ ಪರಿಮಳ ಇರುವ ಮಾಲ್ಯದಾಮಾನಿ, ದೊಡ್ಡ ದೊಡ್ಡ ಹಾರಗಳನ್ನು ಗಾತ್ರೇಷು ಸಜ್ಜಯಾ ಮಾತಾ, ತಾನೇ ಹಾಕಿ ಶ್ರೋತ್ರ ಯೋಶ್ಚಾಸ್ಯ ಕುಂಡಲೇ,
ಕುಂಭಕರ್ಣನ ಎರಡೂ ಕಿವಿಗಳಿಗೆ ಕಿವಿಯೋಲೆಗಳನ್ನು ಇಟ್ಟ. ಶ್ರೇಣಿ ಸೂತ್ರೇಣ ಮಹತಾ ಕಾಂಚನಾಂಗದ ಕೇಯೂರ ನಿಷ್ಕಾಭರಣ ಭೂಚಿತ ಕುಂಭಕರ್ಣೋ ಬೃಹತ್ಕರ್ಣ ಸುಹುತೋ ಅಗ್ನಿರಿವಾಪಭೌ. ಅವನ ಹೆಸರೇ ಕುಂಭಕರ್ಣ, ಬೃಹತ್ಕರ್ಣ, ಮಡಕೆಯ ಹಿಡಿಯಂತೆ ಉದ್ದವಾದ ಕಿವಿ. ಅದಕ್ಕೆ ಇವನು ಚಂದ ಮಾಡಿ ಕಿವಿಯೋಲೆಗಳನ್ನು ತೊಡಿಸಿ ಆದ್ಮೇಲೆ ಶ್ರೇಣಿ ಸೂತ್ರೇಣ ಮಹತಾ ಮೇಚಕೇನ ವಿರಾಜತ. ದೊಡ್ಡ ಅವನ್ ಕಟಿಸೂತ್ರ ಕಡಿಮೆ ಇಲ್ವಲ್ಲ, ಯಾವ ತರಹದ ಬಂಗಾರದ ಡಾಬು ಹಾಕಿದ ಅಂದ್ರೆ ಅಮೃತೋತ್ಪಾದನೆ ನದ್ದ ಭುಜಂಗೇನೇವ ಮಂದರ. ಅಮೃತೋತ್ಪಾದನದ ಕಾಲದಲ್ಲಿ ಮಂದರ ಪರ್ವತ ಹಾವಿನಿಂದ ಸುತ್ತಕೊಂಡಾಗ ಹೆಂಗಿತ್ತೋ ಹಂಗೆ ಕಂಗೊಳಿಸದಂತೆ ಇವನು ಮಂದರ ಪರ್ವತ ಇದ್ದ ಹಾಗೆ. ಆ ಡಾಬು ಅಂದ್ರೆ ಶೇಷ ಇದ್ದ ಹಾಗೆ, ಹಾವು ಇದ್ದ ಹಾಗೆ. ಸಕಾಂಚನಂ ಭಾರತಹಂ ನಿವಾತಂ ವಿದ್ಯುತ್ ಪ್ರಭಂ ದೀಪ್ತಮಿವಾತ್ಮಭಾತ ಆಬಧ್ಯಮಾನ ಕವಚಮ್ರರಾಜ ಸಂಧ್ಯಾಭ್ರ ಸಂವೀತ ಇವಾದ್ರಿರಾಜ. ಆಮೇಲೆ ತಾನೇ ತೆಗೆದು ಬಂಗಾರದ ಎರಕ ಹೊಯ್ದಿರುವ ಕಬ್ಬಿಣದ ಕವಚವನ್ನ ರಾವಣ ಕೈಯಾರೆ ಅವನಿಗೆ ತೊಡಿಸಿದ. ಅವಾಗ ಹೆಂಗೆ ಕಂಡ ಅಂತಂದ್ರೆ ಸಂಧ್ಯಾಕಾಲದ ಮೋಡ ಕಚ್ಚಿಕೊಂಡ ಪರ್ವತವೋ ಎಂಬಂತೆ ಕಂಡ ಅಂತೆ ಅವನು. ಸರ್ವಾಭರಣ ತರವಾಂಗ ಶೂಲಪಾಣಿಸ್ತರಾಕ್ಷತಃ ತ್ರಿವಿಕ್ರಮ ಕೃತೋತ್ಸಾಹ ನಾರಾಯಣ ಇವಾಬಭೌ. ಅವನು ಹೇಗೆ ಕಂಡ ಅಂತಂದ್ರೆ 3 ಹೆಜ್ಜೆಗಳನ್ನ ಇಟ್ಟು ಬಲಿಯಿಂದ ರಾಜ್ಯವನ್ನ ಕಸಿದುಕೊಳ್ಳಲು ಬಯಸಿದ ತ್ರಿವಿಕ್ರಮಂತರ ಇದ್ದಂತೆ ಕುಂಭಕರ್ಣ. ಭ್ರಾತರಂ ತಂ ಪರಿಶ್ವಜ್ಯ ಕೃತ್ವಾ ಚಾಪಿ ಪ್ರದಕ್ಷಿಣಂ ಪ್ರಣಮ್ಯ ಚರತಾ ತಸ್ಮೈ ಪ್ರತಸ್ಥೆ ಸಮಹಾಬಲ. ಅಣ್ಣನನ್ನ ಅಪ್ಪಿ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ ಆಮೇಲೆ ಹೊರಟ. ನಾಳೆ ತನಕ ಹೊರಡ್ತಾನೆ. ಕೃಷ್ಣಾರ್ಪಣಮಸ್ತು. ನಾಳೆ ನೋಡೋಣ.